ನಾನು ಲೈವ್ಗೆ ನನಗೆ ನಮ್ಮ ಗ್ರೂಪ್ ಇದೆ, ಬಟ್ ಅದು ನನಗೆ ಇದಿಲ್ಲ, ಜಿ ಬಿ ಇಲ್ಲ, ಸಾಕಾಗ್ತಾಯಿಲ್ಲ. ಸಿಂಹ ಅವರ ತೊಗೊಂಡು ಬಂದ್ರ ತಂದಿದ್ದೀನಿ ಸರ್, ತಂದಿದ್ದೀನಿ. ಅದು ಇಲ್ಲ, ಇದಕ್ಕೆ ಲೇಟ್ ಆಗಬೇಕು. ಕನೆಕ್ಟ್ ಆಗುತ್ತೆ. ಸರಿ ಇದೆ. ಗಾಯತ್ರಿ ವ್ಯಾಖ್ಯಾನದ ಕೊನೆ 2 ಪ್ರಶ್ನೆಗಳು ಚಮಸ ಮತ್ತು ಕರಭಾಗ. ಅದು ಚಮಸದಿಂದ ಶುರು ಮಾಡ್ತಾರೆ. ಇವತ್ತಿದ್ರೆ ಸರಿ, ನಾಳೆ ಹನ್ನೆರಡು ದಿನ ಆಗಿದೆ. ಆ ಶುರು 14 ಗೀತೆ ಯಾರಿಗೆ? ಹಾಂ, ಸರಿ ಸರಿ. ಕೃಷ್ಣೌ ಬಲಜ್ಞಾನಕಾರ್ಯಂ ಕೃಷ್ಣಾರಾಯಣೋ ಪುಷ್ಣೀತಾಂ ಸತುಬುದ್ಧಿಂ ದೃಷ್ಟಿವಾಸಿಷ್ಠಂ ಲಸತು ಶ್ರೀಮದಾನಂದ ತೀರ್ಥೇಂದ್ರೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಮಿತ ಸಂತಾಪಂ ದುರಿಗಂಧತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡರತಿರಪಿಯಂತು ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೂಲಿಪರ್ಯಂತಂ ಗುರುಣಾಂ ಆಗಮಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಮಮನಿಂ ವಿಶ್ವೇಶಮಿಷ್ಟರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ನಿಗಮ ಕಲ್ಪತರೋರ್ಗಳಿಗಂ ಫಲಂ ಶುಕಂಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸನಾಲಯಂ ಮುಹುರಹೋ ರಸಿಕಾಃ ಭಾವುಕಾಃ. ಜಾಯಂತೆಯ ಉಪಾಖ್ಯಾನದ ಕೆಲವು ಭಾಗಗಳನ್ನು ಈ ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ನಾವು ಅನುಸಂಧಾನ ಮಾಡಿದ್ದೇವೆ. ಒಟ್ಟು 9 ಜನ ಜಾಯಂತೆಯರು: ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಎಂಬುದಾಗಿ 9 ಜನ. ಅದರಲ್ಲಿ ದ್ರುಮಿಲನ ತನಕ ಒಟ್ಟು 7 ಜನರು ಉತ್ತರಿಸಿದ ವಿಧಾನವನ್ನು ನಾವು ಹಿಂದೆ ಗಮನಿಸಿದ್ದೇವೆ. ಈಗ ನೇರವಾಗಿ 8 ಮತ್ತು 9ನೆಯ ಉಪಾಖ್ಯಾನಗಳನ್ನು ನಾವು ಇವತ್ತು ಚಿಂತನೆ ನಡೆಸೋಣ. 8ನೆಯ ಪ್ರಶ್ನೆ ಚಮಸ. ಚಮಸ ಅನ್ನುವ ಋಷಿ, ಚಮಸ ಅನ್ನುವ ಶಬ್ದಕ್ಕೆ ಲೋಟ ಅಂತ ಅರ್ಥ. ಲೋಟ ಹಿಂದೆ ಹಾಗೆಲ್ಲ ಹೆಸರಿಡುವ ಕ್ರಮ ಉಂಟು. ಅವರಿಗೆ ಚಮಸ ಅಂತ ಹೆಸರು. ನಮ್ಮಲ್ಲಿ ಕೆಲವರಿಗೆ ಚಮಚ ಅಂತ ಹೆಸರಿಡ್ತಾರೆ. ಅದಲ್ಲ, ಚಮಸ. ಚಮಸ, ಚಷಕ ಇದೆಲ್ಲ ಸಂಸ್ಕೃತದಲ್ಲಿ ಸಮಾನಾರ್ಥಕವಾದ ಶಬ್ದ. ಚಮಸ ಅಂತ ಕರೀತಾರೆ, ಚಷಕ. ಕಂಸ ಅಂತ ಮತ್ತೊಂದು ಶಬ್ದ ಇದೆ. ಕಂಸ ಅಂದರೆ ಲೋಟ ಅಲ್ಲ. ಇವತ್ತು ಇಂಗ್ಲೀಷ್ನಲ್ಲಿ ಕಪ್ ಅಂತ ಏನು ಕರೀತಾರೆ, ಅದಕ್ಕೆ ಕಂಸ ಅಂತ ಕರೀತಾರೆ. ಚಮಸ ಅನ್ನೋದು ಮತ್ತು ಚಮಸ ಅನ್ನುವ ಶಬ್ದವನ್ನು ಸಾಮಾನ್ಯವಾಗಿ ಯಜ್ಞಗಳಲ್ಲಿ ಬಳಸ್ತೇವೆ. ಯಜ್ಞದಲ್ಲಿ ಪಾನ ಮಾಡುವುದಕ್ಕೋಸ್ಕರ ಇರುವ ಮರದ ಪಾತ್ರೆ, ಮರದಿಂದ ಒಂದು ಕೈ ಇರ್ತದೆ,
ಚೌಕಾಕಾರವಾಗಿ ನಿರ್ಮಾಣ ಮಾಡಿರ್ತಾರೆ. ಅದರಿಂದ ಕುಡಿಯುವುದಕ್ಕೋಸ್ಕರ ಬಳಸತಕ್ಕಂತಹ ಒಂದು ಮರದ ಪಾತ್ರೆಯನ್ನು ಚಮಸ ಅನ್ನುವ ಶಬ್ದದಿಂದ ಕರೀತಾರೆ. ಈ 9 ಜನರಿಗೂ ಏನು ಹೆಸರಿದೆ, ಆ ಹೆಸರು ಒಂದು ರೀತಿಯ ವೈರಾಗ್ಯ ದ್ಯೋತಕವಾದ ಹೆಸರು. ನಾವು ಆರಂಭದಲ್ಲಿ ಆ ಶಬ್ದಗಳನ್ನು ನೋಡ್ತಾ ಇದ್ದೀವಿ. ಚಮಸ, ಇವರು ಊಟ ಮಾಡುವುದಕ್ಕೂ ಚಮಸವೇ, ನೀರು ಕುಡಿಯುವುದಕ್ಕೂ ಚಮಸವೇ. ಅದು ಬಿಟ್ಟು ಬೇರೆ ಪತ್ರವನ್ನಾಗಲಿ ಪಾತ್ರವನ್ನಾಗಲಿ ಬಳಸ್ತಾ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಇವರ ವೈರಾಗ್ಯದ ದ್ಯೋತನೆ ಮಾಡುವ ಶಬ್ದ ಚಮಸ ಅನ್ನುವ ಶಬ್ದ. ನೋಡಿ, ಮುಂದಿನವರು ಕರಭಾಜನ. ಕರಭಾಜನ ಅಂದರೆ ಅರ್ಥ ಏನು ಅಂದರೆ ಕರವೇ ಅವರಿಗೆ ಭಾಜನ. ಭಾಜನ ಅಂದರೆ ಪಾತ್ರೆ ಅಂತ. ಉತ್ತರ ಭಾರತದಲ್ಲಿ ಕೆಲವರು ಕರಪಾತ್ರಿಗಳು ಅಂತಿದ್ದಾರೆ. ಕರಪಾತ್ರಿ ಅಂದರೂ ಕರಭಾಜನ ಅಂದರೂ ಅರ್ಥ ಒಂದೇ, ಕರವೇ ಪಾತ್ರ. ಇವತ್ತು ಜೈನ ಸಿದ್ಧಾಂತದಲ್ಲಿ ಸೂರ್ಯಾಸ್ತ ಆಗುವುದರ ಒಳಗೆ ಊಟ ಮಾಡಬೇಕು ಅನ್ನೋದು ಒಂದು ಪ್ರಕ್ರಿಯೆ. ಆ ಊಟದಲ್ಲೂ ಹೇಗೆ ಅಂದರೆ ಕರಪಾತ್ರಿಗಳಾಗಿಯೇ ಊಟ ಮಾಡಬೇಕು. ಅವರ ಕೈಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಒಂದು ಬಾರಿ ಹಾಕಿಕೊಂಡು ಆಮೇಲೆ ಮುಸುಳಿಗೆ ಅದನ್ನು ತಾಗಿಸಿತು ಅಂತಾದರೆ ಅದು ಖಾಲಿ ಆಗುವಲ್ಲಿ ತನಕ ತೆಗೆಯಲಿಕ್ಕಿಲ್ಲ. ಅಷ್ಟು ಹೊತ್ತು ಮುಖಕ್ಕೊಂದು ಬಟ್ಟೆ ಹಾಕಿಕೊಂಡು ಊಟ ಮಾಡಬೇಕು ಅಂತ ಹೀಗೊಂದು ಸಂಪ್ರದಾಯ ಉಂಟು. ಅದಕ್ಕೆ ಅಹಿಂಸೆ ಅನ್ನೋದು ಒಂದು ಕಾರಣ. ಯಾಕಂದರೆ ನಾವು ಊಟ ಮಾಡ್ತಾ ಇರುವಾಗ ಅದರಲ್ಲಿ ಯಾವುದೋ ಸೊಳ್ಳೆ ಬಂದು ಕೂತ್ಕೊಳ್ಳೋದು, ಬ್ಯಾಕ್ಟೀರಿಯಾಗಳು ಬಂದು ಕೂತ್ಕೊಳ್ಳೋದು, ಅವುಗಳನ್ನು ನಾವು ತಿನ್ಬೋದು, ಅದರಿಂದ ಹಿಂಸೆಯಾಗುವುದು, ಇದೆಲ್ಲ ಆಗಬಾರ್ದು. ಮುಖಕ್ಕೆ ಗೌಸು ಹಾಕಿಕೊಂಡು ಬಾಯಿಯಲ್ಲಿ ಇಟ್ಟರೆ ಅದನ್ನು ಮುಗಿಸುವಲ್ಲೇ ತನಕ ಬಾಯಿ ತೆಗೆಯಲಿಕ್ಕಿಲ್ಲ. ಇದಕ್ಕೆಲ್ಲ ಹೇಗೆ ಕೇಶೋಮುಂಚನಂ ಪರಮಸುಖಂ ಅಂತ ಹೇಳಿಕೊಂಡು ತಲೆಗೂದಲು ತೆಗೆಯುವುದು ಅನ್ನೋದು ಒಂದು ರೀತಿಯ ಧರ್ಮವು, ಹಾಗೆ ಈ ಕರಭಾಜನತ್ವ ಅನ್ನೋದು ಕೂಡ ಜೈನ ಸಿದ್ಧಾಂತದಲ್ಲಿ ಒಂದು ಥರದ ಧರ್ಮ. ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ, ಈ ಜಾಯಂತೆಯರು 9 ಜನ ಯಾರಿದ್ದಾರೆ ಅವರಿಗೆ ನಾವು ಸಿದ್ಧಾಂತದಲ್ಲಿ ಎಷ್ಟು ಮಹತ್ವವನ್ನು ಕೊಡ್ತೇವೋ, ಆಚಾರ್ಯರು ಅವರ ಮಾತುಗಳಿಗೆ ಯಾವ ರೀತಿಯಲ್ಲಿ ತಾತ್ಪರ್ಯದಲ್ಲಿ ವ್ಯಾಖ್ಯಾನಿಸುವುದರ ಮೂಲಕ ಧಾರ್ಮಿಕವಾದ ಪೌರಾಣಿಕವಾದ ಮಹತ್ವವನ್ನು ಅದಕ್ಕೆ ಕೊಟ್ಟಿದ್ದಾರೋ ಅಂತಹ ಮಹತ್ವವನ್ನು ಜೈನರು ಕೂಡ ಕೊಟ್ಟಿದ್ದಾರೆ. ಅವರಲ್ಲಿ ಋಷಭದೇವನನ್ನು ತೀರ್ಥಂಕರ ಅಂತ ಸ್ವೀಕರಿಸಿದ್ದಾರೆ. ಋಷಭನ ಮಕ್ಕಳಾದಂತಹ 9 ಜನ ಜಾಯಂತೆಯರು ಕೂಡ ನಮ್ಮಲ್ಲಿ ಉಪದೇಶ ಮಾಡಿರ್ತಕ್ಕಂತಹ ತೀರ್ಥಂಕರರು ಅಂತ ಅವರು ಸ್ವೀಕರಿಸಿದ್ದಾರೆ. ಹಾಗಾಗಿ ಇವರಿಗೂ ಜೈನ ಸಿದ್ಧಾಂತಕ್ಕೂ ಒಂದು ಸಂಬಂಧ ಇದೆ. ಅದನ್ನು ಆ ಸಿದ್ಧಾಂತಕ್ಕೆ ಅನುಗುಣವಾದಂತಹ ಅರ್ಥವನ್ನು ಮಾಡಿಕೊಂಡು ಅವರು ಇವರನ್ನು ತಮ್ಮ ಒಂದು ಸ್ಥಾನಮಾನವನ್ನು ಕೊಟ್ಟು ನಮ್ಮಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾವು ಈ ಚಮಸ ಕರಭಾಜನ ಅನ್ನುವ ಶಬ್ದದಿಂದ ಆ ಅರ್ಥವನ್ನು ಸ್ವೀಕರಿಸಿದರೆ ತಪ್ಪಲ್ಲ. ಕರಭಾಜನ ಅಂತ ಹೇಳಿದರೆ ಕೈಯನ್ನೇ ಪಾತ್ರೆಯನ್ನಾಗಿ ಉಪಯೋಗಿಸುವುದು, ಅಂತಹ ವಿರಕ್ತರು ಅಂತ ಅದಕ್ಕೆ ಅರ್ಥ. ಹಾಗೆ ಚಮಸ ಅಂತ ಹೇಳಿದರೆ ಚಮಸವನ್ನಷ್ಟೇ ಭೋಜನಾದಿಗಳಿಗೆ ಉಪಯೋಗಿಸುವರು. ಬೇರೆ ರೀತಿಯ ಬಂಗಾರದ ಪಾತ್ರೆ, ಬೆಳ್ಳಿಯ ಪಾತ್ರೆ ಅಥವಾ ಬೇರೆ ಬೇರೆ ಥರದ ಪಾತ್ರೆಗಳು ಇವುಗಳನ್ನು ಉಪಯೋಗಿಸ್ತಾ ಇರಲಿಲ್ಲ ಅನ್ನುವ ವೈರಾಗ್ಯದ್ಯೋತಕವಾದಂತಹ ಶಬ್ದ ಚಮಸ. ಆ ಚಮಸ ಅನ್ನುವ ಜಾಯಂತೆಯರು ಒಂದು ಪ್ರಶ್ನೆಗೆ ಉತ್ತರಿಸ್ತಾರೆ. ಪ್ರಶ್ನೆ ಏನು? ರಾಜೋವಾಚ. ರಾಜ ಪ್ರಶ್ನೆ ಮಾಡಿದ್ದು, ನಮ್ಮಲ್ಲಿ 2 ಥರದ ಜನ ಇದ್ದಾರೆ. ಕೆಲವರಿಗೆ ಪ್ರಪಂಚವಷ್ಟೇ ಇಷ್ಟ, ಕಣ್ಣಿಗೆ ಕಾಣಿಸುವುದನ್ನು ಬಿಟ್ಟು ಬೇರೆಂದಾದ ಧರ್ಮಾಧರ್ಮಗಳು, ಅದನ್ನು ನಿಯಂತ್ರಿಸುವ ಭಗವಂತ, ಇವನ ಬಗ್ಗೆ ಯೋಚಿಸದೆ ಆದರೆ ದೇವರು ಕೊಟ್ಟದ್ದನ್ನೆಲ್ಲ ಉಪಯೋಗಿಸಿಕೊಂಡು ಈ ಪ್ರಪಂಚದಲ್ಲಿ ಬದುಕತಕ್ಕಂಥವರು ಅಂತ ಕೆಲವರು ಪ್ರಪಂಚಕ್ಕೆ ಬೆನ್ನು ಹಾಕಿ ದೇವರ ಕಡೆಗೇ ಮನಸ್ಸು ಮಾಡಿದವರು ಅಂತ ಮತ್ತೆ ಕೆಲವರು. ಇದರಲ್ಲಿ ದೇವರ ಕಡೆಗೆ ಮನಸ್ಸು ಮಾಡಿದವರು ಅನಿವಾರ್ಯವಾಗಿ ಪ್ರಪಂಚದಲ್ಲಿ ಬದುಕುತ್ತಾರೆ. ಪ್ರಪಂಚದಲ್ಲಿ ನೀರು, ಬೆಂಕಿ, ಗಾಳಿ, ಆಕಾಶ ಇದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಬದುಕಿದ್ದಾರೆ. ಆದರೆ ಅದನ್ನು ಕೊಟ್ಟಂತಹ ದೇವರನ್ನು ಯಾವತ್ತೂ ಮರೆಯುವುದಿಲ್ಲ. ಅದಕ್ಕೋಸ್ಕರ ಪ್ರತಿನಿತ್ಯವೂ ಭಗವಂತನ ಪೂಜೆ ಅನ್ನುವ ಪ್ರಕ್ರಿಯೆಯನ್ನು ಇಟ್ಟುಕೊಂಡಿರ್ತಾರೆ. ಏನೇ ಕೆಲಸವನ್ನು ಮಾಡಿದರೂ ಕೂಡ ಆ ಭಗವಂತ ಕೊಟ್ಟಂತಹ ಸಾಧನಗಳಿಂದ ನಾನು ಮಾಡಿದ್ದೇನೆ ಅನ್ನುವ ಎಚ್ಚರ ಇರ್ತದೆ. ದೇವರ ಪೂಜೆಯನ್ನೇ ಮಾಡುವಾಗಲೂ ದೇವರಿಗೆ ಒಂದು ಸೌಟು ನೀರು ಹಾಕಿ ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ ಅಂತ ನೀರನ್ನೇ ಹಾಕಿ, ಕೊನೆಗೆ ಪುಷ್ಪಂ ಸಮರ್ಪಯಾಮಿ, ನೈವೇದ್ಯಂ ಅರ್ಪಯಾಮಿ ಅಂತ ಹೇಳುವಾಗಲೂ ನೀರನ್ನೇ ಹಾಕಿ ಪೂಜಿಸಿದರೂ ಈ ನೀರು ನನ್ನದ್ದಲ್ಲ, ನನ್ನ ಅಧೀನಕ್ಕೆ ಸಂಬಂಧಪಟ್ಟದ್ದಲ್ಲ, ದೇವರು ಕೊಟ್ಟದ್ದನ್ನು ದೇವರಿಗೇ ಚೆಲ್ತಾ ಇದ್ದೇನೆ ಅನ್ನುವ ಭಾವದಿಂದ ದೇವರ ಅರ್ಚನೆಯನ್ನು ಭಗವತೋ ಬಲೇನ, ಭಗವತೋ ವೀರ್ಯೇಣ, ಭಗವತ ತೇಜಸ, ಭಗವತ ಕರ್ಮಣ, ಭಗವತ್ ಪ್ರದತ್ತೇನ ಸಾಧನೇನ, ಭಗವತ ಪ್ರೀತಯೇ ಇದಂ ಕರ್ಮ ಕರಿಷ್ಯೆ ಅಂತ ಪೂಜೆ ಮಾಡ್ತಾನೆ. ಹಾಗಾದರೆ ಕೊಟ್ಟದ್ದು ದೇವರದ್ದೇ ಸಾಧನ ತಿಳ್ಕೊಂಡು ಪೂಜೆ ಮಾಡತಕ್ಕಂತಹ ಭಗವದ್ಭಕ್ತ, ಭಗವಂತ ಕೊಟ್ಟದ್ದರ ಮೇಲೆ ಕೃತಜ್ಞತೆಯ ಆರಾಧನೆಯನ್ನು ಮಾಡತಕ್ಕಂತಹ ಕೃತಜ್ಞ ಭಕ್ತರು ಇದ್ದಾರೆ. ಅವರಿಗೆ ಸತ್ಫಲ ಇದೆ, ಶ್ರೇಯಸ್ಸು ಇದೆ, ಇದರಲ್ಲಿ ನಮ್ಮ ಪ್ರಶ್ನೆ ಇಲ್ಲ. ಆದರೆ ಯಾರು ದೇವರು ಕೊಟ್ಟದ್ದನ್ನೆಲ್ಲ ಸ್ವೀಕಾರ ಮಾಡಿ ದೇವರಿಗೆ ಪ್ರತಿಯಾಗಿ ಏನನ್ನೂ ಕೊಡುವುದಿಲ್ಲವೋ ಅಂಥವರಿಗೆ ಏನು ಗತಿ ಅಂತ ಈ ರಾಜ ಕೇಳ್ತಾರೆ.
ಹಾಗಾದರೆ ನಮ್ಮ ಮೇಲಿನ ಪ್ರೀತಿಯಿಂದ ರಾಜ ಕೇಳತಕ್ಕಂತಹ ಪ್ರಶ್ನೆ ಅವ ಕೇಳುವುದು ಭಗವಂತಂ ಹರಿಂ ಪ್ರಾಯ ನ ಭಜಂತಿ ಆತ್ಮವಿತ್ತಮಾಹ. ಭಗವಂತಂ ಹರಿಂ ಪ್ರಾಯ ಆತ್ಮವಿತ್ತಮಾಹ ನ ಭಜಂತಿ ಅಂತ ಒಳ್ಳೆ ಮಾತು ಹೇಳ್ತಾರೆ. ಆತ್ಮವಿತ್ತಮರು ಅಂದರೆ ಆತ್ಮನನ್ನು ತಿಳಿದವರಲ್ಲಿ ಶ್ರೇಷ್ಠರು, ಅವರು ಕೂಡ ದೇವರನ್ನು ಪೂಜೆ ಮಾಡುವುದಿಲ್ಲ. ಕೆಲವು ಸಲ ಹೆಚ್ಚು ತಿಳ್ಕೊಂಡ್ರೆ ಪೂಜೆ ಮಾಡಲಿಕ್ಕೆ ಪುರುಸೊತ್ತಿರುವುದಿಲ್ಲ, ಜನ ಬಿಡುವುದಿಲ್ಲ, ಇದೊಂದು ಸಮಸ್ಯೆ. ಇದು ಹಾಗಲ್ಲ, ಜನ ಬಿಡುವುದಿಲ್ಲ ಅಂತ ಸಮಸ್ಯೆ ಅಲ್ಲ. ಇವರಿಗೆ ದೇವರನ್ನು ನಾವೆಲ್ಲ ತಿಳ್ಕೊಂಡಿದ್ದೇವಲ್ಲ, ತಿಳಿದರೆ ಮುಗಿಯಿತು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಪಥ ಅಂತ. ಅದು ಜ್ಞಾನಾಗ್ನಿಗೆ ಅಂತಹ ಫಲ ಇದೆ. ಅದು ಎಲ್ಲ ಕರ್ಮವನ್ನು ಸಂಧ್ಯಾವಂದನೆ ಮಾಡದೇ ಹೋದರೂ ಕೂಡ ಅದು ಬರುವ ದೋಷವನ್ನು ಪರಿಹಾರ ಮಾಡಿಬಿಡುತ್ತೆ ಅಂತ. ಕೆಲವರು ನ ಭಜಂತಿ ಆತ್ಮವಿದ್ವಾನಃ ತೇಷಾಂ ಅಶಾಂತ ಕಾಮಾನಾಂ ಕಾ ನಿಷ್ಠಾ ಅವಿಜಿತಾತ್ಮನಾಂ. ತೇಷಾಂ ತಿಳಿದಿದ್ದಾರೆ, ಆದರೆ ಅನುಷ್ಠಾನ ಮಾಡುವುದಿಲ್ಲ. ಈ ಕಾರಣದಿಂದಲೇ ಅವರು ಅಶಾಂತ ಚಿತ್ತರು. ಅವರಿಗೆ ಮನಸ್ಸು ನೆಮ್ಮದಿಯಿಂದ ಇರುವುದಿಲ್ಲ. ಯಾರಿಗೆ ನೆಮ್ಮದಿ ಇರ್ತದೆ? ಏನನ್ನು ತಿಳಿದಿದ್ದೇವೆ ಅದನ್ನು ಅದೇ ರೀತಿ ಅನುಷ್ಠಾನ ಮಾಡುವವರಿಗೆ. ಅಂದರೆ ತ್ರಿಕರಣ ಶುದ್ಧಿ ಇದ್ದಲ್ಲಿ ಶಾಂತಿ ಇರ್ತದೆ. ತ್ರಿಕರಣ ಶುದ್ಧಿ ಅಂದರೆ ಏನನ್ನು ಯೋಚಿಸ್ತೇವೆಯೋ ಹಾಗೆಯೇ ಮಾತನಾಡುವುದು, ಹೇಗೆ ಮಾತನಾಡ್ತೇವೆಯೋ ಹಾಗೆಯೇ ನಡೆಯುವುದು, ಕಾಯೇನ ವಾಚ ಮನಸ, ಇದು ತ್ರಿಕರಣಗಳು. ಈ ತಾನು ಮನಸ್ಸಿನಿಂದ ಯೋಚಿಸಿದ ಹಾಗೆ ವಾಕಿನಿಂದ ಹೇಳಿದ ಹಾಗೆ ಕಾಯ. ಈ ಕಾಯೇನ ವಾಚ ಮನಸ ತ್ರಿಕರಣದಿಂದ ಶುದ್ಧವಾಗಿರತಕ್ಕಂಥ ವ್ಯಕ್ತಿಗಳಿಗೆ ನೆಮ್ಮದಿ ಇರ್ತದೆ. ಆದರೆ ಮನಸ್ಸಿನಲ್ಲಿ ಯೋಚಿಸುವುದು, ಪಡೆಯುವುದು, ತಿಳಿಯುವುದು ಇದೆಲ್ಲ ಬೇರೆ. ಅದಕ್ಕೆ ಅನುಗುಣವಾದ ಮಾತು ಇಲ್ಲ. ಮಾತು ಇನ್ನೊಂದು ಥರದ ಡಂಬಾಚಾರದ ಮಾತುಗಳು. ಅದಕ್ಕೆ ಅನುಗುಣವಾಗಿ ಮಿಥ್ಯಾಚಾರದ ಆಚರಣೆಗಳು. ಈ ಡಂಬಾಚಾರ ಮಿಥ್ಯಾಚಾರಗಳು ಸೇರಿಕೊಂಡು ಯಾರು ಆತ್ಮವಿತ್ತಮರಿದ್ದಾರೆ, ಕಾನಿಷ್ಠ, ಅವರಿಗೆ ಗತಿ ಏನು? ಅವರ ಕೊನೆಗೆ ಹೋಗಿ ಸೇರುವುದು ಯಾವ ಜಾಗಕ್ಕೆ? ಯಾಕೆ ಅವರೆಂಥವರು? ಅವರು ಅವಿಜಿತಾತ್ಮನ. ಇಷ್ಟು ಅನರ್ಥಕ್ಕೆ ಅವರಿಗೆ ಕಾರಣ ಏನು ಅಂತ ಹೇಳಿದರೆ ಆತ್ಮವನ್ನು ಗೆದ್ದಿಲ್ಲ. ಅವರು ವಿಜಿತಾತ್ಮರಲ್ಲ. ಆತ್ಮ ಶಬ್ದಕ್ಕೆ ಇಂದ್ರಿಯ ಅನ್ನೋ ಅರ್ಥ ಬಹಳ ಪ್ರಸಿದ್ಧ, ಮನಸ್ಸು ಅನ್ನೋ ಅರ್ಥ ಎರಡನೇ ಹಂತದಲ್ಲಿ ಪ್ರಸಿದ್ಧ. ಅವಿಜಿತಾತ್ಮರು ಅಂತ ಹೇಳಿದರೆ ಮನೋನಿಗ್ರಹ ಇಲ್ಲದೇ ಇರುವವರು, ಜೊತೆಗೆ ಇಂದ್ರಿಯ ನಿಗ್ರಹ ಇಲ್ಲದೇ ಇರುವವರು. ಈ ಕಾರಣದಿಂದ ಅವರು ತಿಳಿದ ಹಾಗೆ ನಡೀತಾ ಇಲ್ಲ, ಸರಿಯಾಗಿ ದೇವರ ಪೂಜೆಯನ್ನು ಮಾಡುವುದಿಲ್ಲ. ಅವರಿಗೆ ಏನು ಗತಿ ಅಂತ ಇವನ ಪ್ರಶ್ನೆ. ಆ ಪ್ರಶ್ನೆಯ ಹಿನ್ನೆಲೆಯನ್ನು ನಾವು ಅರ್ಥೈಸಿಕೊಳ್ಳಬೇಕು. ಯಾರು ದೇವರು ಕೊಟ್ಟದ್ದನ್ನು ಉಪಯೋಗಿಸಿಕೊಂಡು ದೇವರಿಗೆ ಪ್ರತ್ಯರ್ಪಣೆ ಮಾಡುವುದಿಲ್ಲವೋ ಅಂಥವನನ್ನು ಕೃತಘ್ನ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಎಲ್ಲ ಪಾಪಗಳಿಗೂ ಕೂಡ ಪ್ರಾಯಶ್ಚಿತ್ತ ಇದೆ, ಕೃತಜ್ಞತೆಗೊಂದು ಪ್ರಾಯಶ್ಚಿತ್ತ ಇಲ್ಲ ಅನ್ನೋದು ಶಾಸ್ತ್ರದಲ್ಲೇ ಬಂದ ಮಾತು. ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಕೃತಜ್ಞತೆ ಯಾಕೆ? ನಾವೊಂದು ದೂರದ ಯಾತ್ರೆಗೆ ತೊಡಗಿದ್ದೇವೆ. ಯಾತ್ರೆಗೆ ಹೋಗ್ತಾ ಇರುವವರಿಗೆ ಪ್ರಾಚೀನ ಕಾಲದಲ್ಲಿ ಬದಿಯಲ್ಲಿ ಛತ್ರವನ್ನು ನಿರ್ಮಾಣ ಮಾಡಿದ ಹಿರಿಯರು, ಛತ್ರವನ್ನು ನಿರ್ಮಾಣ ಮಾಡಿದಂತಹ ಧಾರ್ಮಿಕರು ಆಧಾರವಾಗಿರ್ತಿತ್ತು. ಇವರು ಕೆಲವು ದಿನ ನಡೆದ 2 ದಿವಸದ ತನಕ ಅವನಿಗೆ ಹೊಟ್ಟೆಗೆ ಆಹಾರವೂ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಸಾಯಂಕಾಲದ ಹೊತ್ತು ಅವನು ಹೋಗುವ ದಾರಿಯ ಬದಿಯಲ್ಲಿ ಒಂದು ಛತ್ರವನ್ನು ಕಂಡ. ಅವನ ಆನಂದಕ್ಕೆ ಪಾರವೇ ಇಲ್ಲ. ಯಾಕೆ ಹೊಟ್ಟೆಗೆ ಇಲ್ಲದೆ ಸಾಯುವ ಪ್ರಸಂಗ ಬಂದಿದೆ. ಅಂಥಲ್ಲಿ ಒಬ್ಬ ಧರ್ಮಾತ್ಮ ಇಲ್ಲಿ ಧರ್ಮಛತ್ರವನ್ನು ನಿರ್ಮಾಣ ಮಾಡಿದ್ದಾನಲ್ಲ ಅಂತ ಖುಷಿಯಿಂದ ಒಳಗೆ ಪ್ರವೇಶಿಸಿದಾಗ ಸ್ವಾಗತಕಾರರು ಬಂದರು. ಅವರಿಗೆ ಕಾಲು ತೊಳೆಯುವುದಕ್ಕೆ ನೀರು ಕೊಟ್ಟರು, ವಿಶ್ರಾಂತಿಗೆ ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿದರು, ಸ್ನಾನ ಮಾಡಿ ಬರುವುದಕ್ಕೆ ವ್ಯವಸ್ಥೆ. ಸ್ನಾನ ಮುಗಿಸಿದ ಕೂಡಲೇ ಘಮಘಮಿಸುವ ಆಹಾರ ಪದಾರ್ಥಗಳನ್ನು, ಬಿಸಿಯೂಟವನ್ನು ಸಿದ್ಧಪಡಿಸಿದ್ದಾರೆ. ಎಲ್ಲವನ್ನೂ ಸ್ವೀಕರಿಸಿದ್ದಾರೆ. ಆಮೇಲೆ ವಿಶ್ರಾಂತಿ ತೆಗೊಳ್ಳಿ ಅಂತೇಳಿ ಹಾಸಿದ ಚಾಪೆಯನ್ನು ಕೊಟ್ಟು ತಲೆದಿಂಬೂ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟೆಲ್ಲ ವಿಶ್ರಾಂತಿ ತೆಗೊಂಡು ಆತ ಏನು ಮಾಡ್ತಾನೆ? ನಿಜವಾಗಿ ಮನುಷ್ಯ ಹೌದಾದರೆ ಏನು ಮಾಡ್ತಾನೆ? ಅಷ್ಟು ಉಪಚಾರವನ್ನು ಮಾಡಿದ ವ್ಯಕ್ತಿಯಲ್ಲಿ ಕೇಳ್ತಾನೆ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿಸಿರುವವರು ಯಾರಪ್ಪ? ಅವರಿಗೊಂದು ಥ್ಯಾಂಕ್ಸ್ ಹೇಳಬೇಕಿತ್ತು, ನಾನು ದೊಡ್ಡ ಪುಣ್ಯಾತ್ಮ ಅಂತ ಒಂದು ಅವರ ಹತ್ರ ಮಾತಾಡಿಸ್ತಾನೆ. ಆವಾಗ ಈ ವ್ಯಕ್ತಿ ಹೇಳ್ತಾನೆ, ನೋಡಿ ಅಲ್ಲಿ ಮುಂಭಾಗದಲ್ಲಿ ಕುರ್ಚಿ ಹಾಕಿಕೊಂಡು ಕೂತಿದ್ದಾರಲ್ಲ, ಯಾರು ಬರ್ತಾರೆ ಅವರಿಗೆ ಕೈ ಮುಗಿದು ಬನ್ನಿ ಬನ್ನಿ ಅಂತ ಸ್ವಾಗತ ಹೇಳ್ತಾ ಇದ್ದಾರಲ್ಲ, ಅವರೇ ಈ ಛತ್ರವನ್ನೆಲ್ಲ ನಿರ್ಮಾಣ ಮಾಡಿದ ಶಾನುಭೋಗರು, ದೊಡ್ಡ ಧರ್ಮಾತ್ಮ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಅವರ ಹತ್ರ ಹೋಗಿ, ದೊಡ್ಡ ಕೆಲಸ ಮಾಡಿದ್ಯಪ್ಪ, ಆಗಲಿ ನಿನ್ನ ಸಂಸಾರಕ್ಕೆಲ್ಲ ಶ್ರೇಯಸ್ಸಾಗಿ ಸಪುತ್ರ ಮಿತ್ರ ಬಾಂಧವನಾಗಿ ಉತ್ಕರ್ಷವನ್ನು ಹೊಂದು ಅಂತ ಅವರಿಗೊಂದು ಆಶೀರ್ವಾದವನ್ನು ಮಾಡಿ ಆಮೇಲೆ ಅವನನ್ನು ನೆನೆಸಿಕೊಂಡು ತಾನು ಮುಂದಕ್ಕೆ ಹೆಜ್ಜೆ ಇಡ್ತಾನೆ. ಇದು ಮನುಷ್ಯತ್ವ. ಅದು ಇಲ್ಲದೆ ಅಲ್ಲಿಯ ಎಲ್ಲ ಅನುಕೂಲತೆಯನ್ನು ಸ್ವೀಕರಿಸಿ ಆಮೇಲೆ ಆ ವ್ಯಕ್ತಿಯ ಬಗ್ಗೆ ವಿಚಾರಿಸದೆ ಯಾರು ಕೊಟ್ಟರೇನಂತೆ, ಅವರು ಮಾಡಿದ್ದಾರೆ, ದುಡ್ಡು ಸಂಪಾದನೆ ಮಾಡಿದ್ದಾರೆ, ಕೊಡ್ತಾ ಇರ್ತಾರೆ, ಅವರಿಗೆ ಬೇರೆ ಏನು ಕೆಲಸ ಇದೆ?
ಅಂತ ಅಂದ್ಕೊಂಡು ಇವ ಹಾಗೇ ಮುಂದಕ್ಕೆ ನಡೆದು ಹೋದ ಅಂತ ಆದರೆ ಆಗ ಅವನಿಗೂ ಮನೆ ಮುಂದೆ ಹಾಕಿದ ಅನ್ನವನ್ನು ಮುಂದು ಹೋಗುವ ನಾಯಿಗೂ ವ್ಯತ್ಯಾಸ ಇಲ್ಲ ಅಂತ ಶಾಸ್ತ್ರ ಹೇಳಿದೆ. ಯಾಕಂದರೆ ನಾಯಿ ಆದರೂ ಕೆಲವು ಸಲ ಅಲ್ಲಿ ಒಂದು ಬಾಲ ಅಲ್ಲಾಡಿಸಿ ಆದರೂ ಅವರ ಕಡೆ ನೋಡಿ ಹೋಗ್ತದೆ. ಇವನು ಅಷ್ಟೂ ಮಾಡುವುದಿಲ್ಲಪ್ಪ. ಏನು ಎಂಥ ಕೃತಜ್ಞ! ಈ ಕೃತಜ್ಞತೆಗೆ ಏನು ಶಾಸ್ತಿ? ಕೃತಜ್ಞೆ ನಾಸ್ತಿ ನಿಷ್ಕೃತಿ ಅನ್ನೋ ಮಾತು ಆ ಸಮಯದಲ್ಲಿ ಬರುವುದು. ಹಾಗೆಯೇ ನಾವು ಕೂಡ ಒಂದು ಧರ್ಮಛತ್ರ, ದೊಡ್ಡ ಯಾತ್ರೆ, ದಾರಿಯಾವಳೆಯ ವೈಕುಂಠಕ್ಕೆ ಅಂತ ಹೇಳಿಕೊಂಡು ಹೊರಟಿರ್ತಕ್ಕಂಥವರು. ಈ ದಾರಿಯನ್ನು ಸಾಕ್ತಾ ಇರಬೇಕಾದರೆ ನಮಗೆ ಒಂದು ಛತ್ರ, ಇದು ಸಿಕ್ಕಿರುವ ಛತ್ರ ಅಂದರೆ ಈ ಪ್ರಪಂಚ. ಪ್ರಪಂಚದಲ್ಲಿ ನಾವು ಎಲ್ಲವನ್ನೂ ಉಪಯೋಗಿಸಿಕೊಳ್ತೇವೆ. ಕುಡಿಯುವುದಕ್ಕೆ ನೀರು, ಬೇಯಿಸುವುದಕ್ಕೆ ಬೆಂಕಿ, ಉಸಿರಾಡುವುದಕ್ಕೆ ಗಾಳಿ, ಹಾರಾಡುವುದಕ್ಕೆ ಓಡಾಡುವುದಕ್ಕೆ ಭೂಮ್ಯಾಕಾಶಗಳನ್ನು, ಇವನ್ನೆಲ್ಲ ಬಳಸಿಕೊಂಡಿದ್ದೇವೆ. ಇದನ್ನು ಯಾರು ಸೃಷ್ಟಿಸಿದ್ದು ಅಂತ ಯಾವತ್ತಾದರೂ ಯೋಚಿಸಿದ್ದೇವಾ? ಕನಿಷ್ಠ ಕೇಳುವುದಾದರೂ ಮಾಡಬೇಕಲ್ಲ. ಅಲ್ಲಿ ಮಾಡಿದ ಆಹಾರ ವ್ಯವಸ್ಥೆಯೆಲ್ಲ ನೋಡಿ ಯಾರಪ್ಪ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದು ಅಂತ ಕೇಳಿದ ಹಾಗೆ ನಾವು ನಮ್ಮ ಗುರುಗಳ ಹತ್ರ ಇಷ್ಟೆಲ್ಲ ವ್ಯವಸ್ಥೆ ಯಾರಿಂದ ಆಗಿದೆ ಅಂತ ಒಂದು ಕೇಳಬೇಕಲ್ವ. ಕೇಳಿದಾಗ ಗುರುಗಳು ಹೇಳ್ತಾರೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ ಅಂತ ಅದರ ಬಗ್ಗೆ ವಿವರಣೆ ಕೊಡ್ತಾರೆ. ಆಕಾಶಾದ್ ವಾಯು ವಾಯುರಗ್ನಿ, ಮೊದಲನೆಯದಾಗಿ ತಸ್ಮಾತ್ ವಾಯು ತಸ್ಮಾದಾತ್ಮನಃ ಆಕಾಶ ಸಂಭೂತ. ಇದನ್ನೆಲ್ಲ ಸೃಷ್ಟಿ ಮಾಡಿಕೊಟ್ಟಿರುವ ಅಪ್ಪ, ಅವನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಗುರುಗಳು ಹೇಳ್ತಾರೆ. ಆ ಹೇಳಿದಾಗ ನಾವು ಗುರುಗಳು ನಿರ್ದೇಶಿಸಿದ ಕ್ರಮದಲ್ಲಿ ದೇವರಿಗೊಂದು ಪೂಜೆಯನ್ನು ಮಾಡ್ತೀವಿ. ನಾವು ದೇವರು ನಾವು ಮಾಡಿದ ಪೂಜೆಯಿಂದ ಭಾರಿ ಖುಷಿ ಪಡ್ತಾನೆ, ಅವನ ಹೊಟ್ಟೆ ತುಂಬುತ್ತದೆ ಅಂತ ನಾವು ಪೂಜೆ ಮಾಡುವುದಲ್ಲ. ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನಲ್ವ, ಕೊಟ್ಟದ್ದಕ್ಕೆ ನಾವೊಂದು ಕೃತಜ್ಞರಾಗಬಾರದು. ಕೃತಜ್ಞತೆ ಬೇಕು. ಅದು ಮಾನವ ಸಾಧಾರಣವಾದಂತಹ ಮಾನವತ್ವವನ್ನು ಅನುಸರಿಸಿ ನಾವು ದೇವರ ಪೂಜೆಯನ್ನು ನಡೆಸುವುದು. ಇಷ್ಟು ನಡೆಸದೇ ಹೋದರೆ ಅಂಥವನು ಕೃತಜ್ಞ. ಆ ಕೃತಜ್ಞನಿಗೆ ಕಾನಿಷ್ಠ ಅವಿಜಿತಾತ್ಮನ ಅಂಥವರ ಗತಿ ಏನು ಅಂತ ಕೇಳಿದರೆ, ಚಮಸ ಉವಾಚ. ಇದಕ್ಕೆ ಚಮಸನು ದೊಡ್ಡ ಉತ್ತರ. ಅವರು ಹೇಳ್ತಾರೆ, ಶುರು ಮಾಡುವುದು ಎಲ್ಲಿಂದ ಅಂದರೆ, ಭಗವಂತನ 4 ಅವಯವಗಳಿಂದ 4 ಆಶ್ರಮಗಳು 4 ವರ್ಣಗಳು ಸೃಷ್ಟಿಸಲ್ಪಟ್ಟವು ಅಂತ ಇದು ಮೊದಲವರು ಶುರು ಮಾಡೋದು. ಅಂದರೆ ನಾವು ಹುಟ್ಟಿದ್ದೇ ದೇವರಿಂದಪ್ಪ, ಆದ್ದರಿಂದ ನಾವು ದೇವರನ್ನು ಪೂಜಿಸದೇ ಹೋದರೆ ಹೇಗೆ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಮುಖ ಬಾಹು ರೂಪಾದೇಭ್ಯ, ಮುಖ, ಬಾಹು, ಊರು, ಪಾದ, ಇದು ದೇವರು 4 ಸೃಷ್ಟಿಸುವುದಕ್ಕೆ ಬಳಸಿಕೊಂಡ ತನ್ನ ಅವಯವಗಳು. ಮುಖಾತ್ ಬ್ರಾಹ್ಮಣ ಆಸೀತ್, ಬಾಹು ರಾಜನ್ಯ ಕೃತ, ಬಾಹುಭ್ಯಾಂ ರಾಜನ್ಯ ಕೃತ, ಊರುಭ್ಯಾಂ ವೈಶ್ಯ, ಪದ್ಭ್ಯಾಂ ಶೂದ್ರ ಅಜಾಯವ ಅಂತ ದೇವರ 4 ಅವಯವಗಳಿಂದ 4 ವರ್ಣಗಳ ಸೃಷ್ಟಿಯಾಯಿತು. ಮುಖದಿಂದ ವಿಪ್ರತ್ವದ ಸೃಷ್ಟಿ ಅಂದರೆ ಅರ್ಥ ಮುಖ ಕರ್ಮವನ್ನು ಮಾಡುವವರ ಸೃಷ್ಟಿ. ಮುಖ ಅನ್ನುವ ಶಬ್ದಕ್ಕೆ ಫೇಸ್ ಅಂತ ಅರ್ಥ ಅಲ್ಲ, ಬಾಯಿ ಅಂತ. ಮುಖ ಶಬ್ದಕ್ಕೆ ಬಾಯಿ ಅಂತ ಸಂಸ್ಕೃತದಲ್ಲಿ ಪ್ರಸಿದ್ಧವಾದ ಅರ್ಥ. ಮುಖಂ ವ್ಯಾದಾಯ ಅಂದರೆ ಬಾಯಿಯನ್ನು ತೆರೆದು ಅಂತ ಅರ್ಥ. ಮುಖರಂ ಕರೋತೀತಿ ಮುಖಂ, ಇಷ್ಟು ಭಾಗದಲ್ಲಿ ಯಾವುದು ಶಬ್ದ ಮಾಡ್ತದೋ ಅದಕ್ಕೆ ಮುಖ ಅಂತ ಹೆಸರು. ಸಾಮಾನ್ಯವಾಗಿ ಮೂಗು ಶಬ್ದ ಮಾಡುವುದಿಲ್ಲ. ಸಾಮಾನ್ಯವಾಗಿ ಉಸಿರಾಡುವ ಶಾಂತವಾಗಿ ಉಸಿರಾಡ್ತಾ ಇರ್ತಾನೆ, ಅದು ಶಬ್ದ ಮಾಡ್ತದೆ ಇದೆ ಅಂತಾದರೆ ಇವರನ್ನು ಆಸ್ಪತ್ರೆಗೆ ಸೇರಿಸಬೇಕು ಅಂತ ಅರ್ಥ. ಇಂದ ಮೂಗು ಶಬ್ದ ಮಾಡುವ ಹಾಗಿಲ್ಲ. ಕಣ್ಣು ಕಿವಿಗಳಂತೂ ಶಬ್ದ ಮಾಡುವುದಿಲ್ಲ. ಶಬ್ದ ಮಾಡುವುದು ಬಾಯಿ. ಅದನ್ನ ಮುಖರಯತೀತಿ ಮುಖಂ, ಶಬ್ದ ಮಾಡುವ ಬಾಯಿಗೆ ಮುಖ ಅಂತ ಹೆಸರು ಸಂಸ್ಕೃತದಲ್ಲಿ. ಮುಖದಿಂದ ಸೃಷ್ಟಿಯಾಯಿತು ಅಂದರೆ ಬಾಯಿಯಿಂದ ಸೃಷ್ಟಿಸಿದ ಅಂತ ಅರ್ಥ. ಅದು ಬಿಟ್ಟು ತಲೆಯಿಂದ ಸೃಷ್ಟಿಸಿದ ಅಂತ ಅರ್ಥ ಅಲ್ಲ. ಕೆಲವರು ಹಾಗೆ ಹೇಳ್ತಾರೆ, ತಲೆಯಿಂದ ಬ್ರಾಹ್ಮಣ ಸೃಷ್ಟಿಸಲ್ಪಟ್ಟ, ಕಾಲಿನಿಂದ ಶೂದ್ರ ಅಂತ. ಇದೇನೋ ಒಂದು ರೀತಿಯ ಒಳಗಿದ್ದದ್ದನ್ನು ಹೊರಗೆ ಹಾಕುವುದಕ್ಕೆ ಹೇಳುವ ಮಾತು. ವಸ್ತುತಃ ಹಾಗಿಲ್ಲ. ಬಾಯಿಯಿಂದ ವಿಪ್ರನ ಸೃಷ್ಟಿ. ಅದರಲ್ಲಿ ಆಚಾರ್ಯರು ಬ್ರಾಹ್ಮಣನಿಗೆ ಏನು ಧರ್ಮ ಅಂತ ಕೇಳಿದರೆ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವುದು, ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು. ವಿಪ್ರನಿಗೆ ಸ್ವಕರ್ಮ ಯಾವುದು ಅಂತಂದರೆ ಬಾಯಿಯ ಕೆಲಸ ಅವನ ನಿಜವಾದ ಕೆಲಸ. ಬಾಯಿಯ ಕೆಲಸ ಯಾವುದು? ಜಪ, ಉಪದೇಶ. ತನಗೋಸ್ಕರ ಜಪ ಮಾಡಬೇಕು, ಪಾರಾಯಣಗಳನ್ನು ಮಾಡಬೇಕು, ಮತ್ತೊಬ್ಬರ ಶ್ರೇಯಸ್ಸಿಗೋಸ್ಕರ ಅವರಿಗೆ ಹಿತವಾದದ್ದನ್ನು ಹಿತವಾಗುವಂತೆ ಹೇಳಬೇಕು. ಹಿತವನ್ನು ಹೇಳಿದಾಗ ಕೇಳಲಿಲ್ಲ ಅಂದರೆ ಅಹಿತವಾದರೂ ತೊಂದರೆ ಇಲ್ಲ ಅಂತ ಅವರಿಗೆ ಹೇಳುವುದು ಇವನ ಕೆಲಸ. ಅಂದರೆ ಹೇಳುವುದು ಅನ್ನುವುದು ಜೊತೆಗೆ ತಾನು ಸ್ವತಃ ಜಪಾನುಷ್ಠಾನಗಳನ್ನು ಮಾಡುವುದು ಅನ್ನೋದು ವಿಪ್ರನ ಸ್ವಕರ್ಮ ಅಂತ ಕರೆಸಿಕೊಳ್ತದೆ. ಯಾಕಂದರೆ ಭಗವಂತ ಬಾಯಿಯಿಂದ ಸೃಷ್ಟಿಸಿದ್ದಾನೆ. ಅದು ಬಿಟ್ಟು ಬಾಯಿಯ ಕೆಲಸ ಅಂತೇಳಿ ಸಿಕ್ಕಾಬಟ್ಟೆ ಊಟ ಮಾಡುವುದು ಬ್ರಾಹ್ಮಣನ ಕೆಲಸ ಅಲ್ಲ. ಅದನ್ನೆಲ್ಲೂ ಹೇಳಲಿಲ್ಲ. ಸುಮ್ಮನೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಒಂದು ಕಡೆ ಮಾತು ಬರ್ತದೆ.
ನಮಸ್ಕಾರ ಪ್ರಿಯೋ ಭಾನು, ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯೋ ವಿಷ್ಣು, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಒಂದು ಸುಭಾಷಿತ. ಅದನ್ನು ಮಾಡಿದವ ಬಿಲ್ಲಣ, ಅವನು ಬ್ರಾಹ್ಮಣೇತರ, ಅದು ಬೇರೆ ಪ್ರಶ್ನೆ. ಅದು ಮಾಡಿ ಅಂತ ಇಟ್ಟಿದ್ದಾನೆ, ಈ ರೀತಿ ಒಂದು ಸುಭಾಷಿತ ಮಾಡಿದ್ದಾನೆ. ಆ ಮಾಡಿರುವ ಸುಭಾಷಿತ ಎಲ್ಲರಿಗೂ ಸಮ್ಮತ, ಬ್ರಾಹ್ಮಣರಿಗೂ ಸಮ್ಮತ, ಅಸಮ್ಮತ ಏನಲ್ಲ. ಯಾಕಂದರೆ ಅದು ಆತನನ್ನು ಹೊಗಳುವಂತಹ ಮಾತು. ದೇವತೆಗಳ ಜೊತೆಗೆ ನಮಸ್ಕಾರ ಪ್ರಿಯೋ ಭಾನು, ಆದ್ದರಿಂದ ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಮಾಡಬೇಕು. ಅಭಿಷೇಕ ಪ್ರಿಯ ಶಿವ, ಶಿವನಿಗೆ ಬಿಲ್ವಾದ್ಯರ್ಚನೆಗಿಂತ ಮುಖ್ಯವಾಗಿ ಅಭಿಷೇಕ ಅನ್ನೋದು ಪ್ರಧಾನ. ಶಿವ ವಿಷಕಂಠನಾಗಿದ್ದಾನೆ, ವಿಷಕಂಠನಾದ ಆತ ಗಂಗೆಯನ್ನೇ ತಲೆಯಲ್ಲಿಟ್ಟಿದ್ದಾನೆ. ಆದ್ದರಿಂದ ಆ ವಿಷದ ಬಿಸಿಗೆ ನಿರಂತರ ಅಭಿಷೇಕ ಮಾಡುವುದರ ಮೂಲಕ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು ಶಿವನಿಗೆ. ಅಲಂಕಾರ ಪ್ರಿಯೋ ವಿಷ್ಣು, ವಿಷ್ಣುವಿಗೆ ಅಲಂಕಾರ ಪ್ರೀತಿ, ಆದ್ದರಿಂದ ಅವನಿಗೆ ಅರ್ಚನೆ, ಪುಷ್ಪಾರ್ಚನೆ, ಗಂಧಾರ್ಚನೆ, ಗಂಧಾದಿಗಳಿಂದ ಅಲಂಕಾರ, ವಸ್ತ್ರಾದಿಗಳಿಂದ ಅಲಂಕಾರ, ಈ ಮೂಲಕ ವಿಷ್ಣುವನ್ನು ಆರಾಧಿಸಬೇಕು. ಬ್ರಾಹ್ಮಣೋ ಭೋಜನ ಪ್ರಿಯ, ಬ್ರಾಹ್ಮಣನನ್ನು ವಿಶೇಷವಾಗಿ ಭೋಜನದ ಮೂಲಕ ಆರಾಧಿಸಬೇಕು ಅಂತ ಈ ಮಾತಿನ ಅಭಿಪ್ರಾಯ. ಭೋಜನ ಪ್ರೀತಿ ಯಾಕೆ ಆತನಿಗೆ? ಯಾಕೆಂದರೆ ಆತ ಒಂದು ಊಟವಾಗಿ ಮತ್ತೊಂದು ಊಟದ ಮಧ್ಯದಲ್ಲಿ ಏನನ್ನೂ ತೆಗೆದುಕೊಳ್ಳುವುದಿಲ್ಲವಾದ್ದರಿಂದ. ಭೋಜನ ಪ್ರಿಯನಲ್ಲದೇ ಇದ್ದವ ಯಾರಿದ್ದಾನೆ ಪ್ರಪಂಚದಲ್ಲಿ? ಎಲ್ಲರೂ ಭೋಜನ ಪ್ರಿಯರೇ. ಅದು ಬಿಟ್ಟು ಬೇರೆ ಏನಿದೆ ಅಂತ ಸುಖ, ಅದೇ ಸುಖ. ಆದರೆ ಅವರು ಹೊತ್ತೊತ್ತಿಗೆ ಒಂದು ಮೀಟಿಂಗ್ ಅಂದರೆ 2 ಮೀಟಿಂಗ್ ಇರಬೇಕು ಅವರಿಗೆ, ಅಂಥದ್ದಿದ್ರೇ ಮೀಟಿಂಗ್. ಇಷ್ಟು ಮಾಡ್ತಾ ಇದ್ದವನಿಗೆ ಭೋಜನದ ರುಚಿಯಲ್ಲಿ ಹತ್ತಬೇಕು. ಬಿಸಿ ಬಿಸಿಯಾದ ಕೆಲವರು ಈ ಕಾಫಿ ಟೀ ಕುಡಿಯುವುದನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ, ಏನು ಅಷ್ಟು ಬಿಸಿ, ಅದನ್ನು ಬಾಯಿಗೆ ಹಾಕ್ಕೊಂಡು ಅಂತ ಅವರು ಅನ್ನುವಾಗ ಅಯ್ಯೋ ಸದ್ಯ ಹೋದ್ರು ಅಂತ ಅನಿಸುತ್ತೆ. ಆ ರೀತಿ ಮಾಡ್ತಾರೆ ಮುಖವನ್ನು. ಆದರೆ ಅದರಲ್ಲಿ ಒಂದು ಖುಷಿ ಇರುತ್ತೆ, ಅದೇನೋ ಆನಂದ. ಇದೆಲ್ಲ ಈ ರೀತಿಯ ಬಿಸಿ ಬಿಸಿ ಪದಾರ್ಥಗಳನ್ನು ಬಾಯಿಗೆ ಹಾಕುವುದರಿಂದ ಅವನ ಬಾಯಿ ನಿಜವಾದ ವಸ್ತುವಿನ ನಿಜ ರುಚಿಯನ್ನು ಅನುಭವಿಸಲು ಸೋತು ಹೋಗುತ್ತೆ. ಆ ನಿಟ್ಟಿನಿಂದ ಕೃಷ್ಣ ಗೀತೆಯಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಆಹಾರವನ್ನು ವಿಭಾಗ ಮಾಡುವ ಹೊತ್ತಿಗೆ ಯಾವುದು ಅತ್ಯುಷ್ಣವೋ ಅತಿ ಕಟುವೋ ಅಂತದ್ದು ತಾಮಸ ಅಂತ ಉಲ್ಲೇಖ ಮಾಡ್ತಾನೆ. ಅತಿ ಬಿಸಿಯಾದದ್ದನ್ನು ಸ್ವೀಕರಿಸುವುದು ತಾಮಸ. ಯಾಕಂದರೆ ಅದು ಸಾತ್ವಿಕ ಆಹಾರದ ರುಚಿಯನ್ನು ತಾನು ಅನುಭವಿಸದೇ ಇರುವ ರೀತಿಯಲ್ಲಿ ಆತನನ್ನು ಮಾಡಿಬಿಡ್ತದೆ. ಆದ್ದರಿಂದ ಸಾತ್ವಿಕ ಆಹಾರದ ಕಡೆಗೆ ಗಮನ ಇರುವವ ಆಹಾರಗಳ ಮಧ್ಯದಲ್ಲಿ ಬೇರೆ ಆಹಾರವನ್ನು ತೆಗೆದುಕೊಳ್ಳದೇ ಇರುವುದರಿಂದ ಅವನಿಗೆ ಭೋಜನ ಅಂದರೆ ಅಷ್ಟು ಪ್ರಿಯವಾಗುತ್ತೆ. ಭಗವಂತನ ನಿವೇದಿತವಾದ ಅನ್ನ ಕಂಡ್ರೆ ಆತನಿಗೆ ಅಷ್ಟು ಆನಂದ ಆಗುತ್ತೆ. ಆ ಒಂದು ಸಾತ್ವಿಕವಾದ ಆನಂದವನ್ನು ಪಡೆಯುವವ ಅನ್ನುವ ಅರ್ಥದಲ್ಲಿ ಬ್ರಾಹ್ಮಣೋ ಭೋಜನ ಪ್ರಿಯ ಅನ್ನೋ ಮಾತು ಬಂದಿದೆ. ಆದರೆ ಭಗವಂತನ ಮುಖದಿಂದ ಹುಟ್ಟಿದ್ದಾನೆ, ಆದ್ದರಿಂದ ಅವ ಭೋಜನ ಪ್ರಿಯ ಅಂತ ಅರ್ಥ ಅಲ್ಲ. ಮುಖದಿಂದ ಆವಿರ್ಭವಿಸಿದ್ದರಿಂದ ಮುಖದ ಕರ್ಮವೆನಿಸಿದಂತಹ ಜಪ ಉಪದೇಶಗಳಲ್ಲಿ ತೊಡಗುವ. ಹಾಗೆ ಬಾಹುವಿನಿಂದ ರಾಜನ್ಯರು ಅಂದರೆ ಕ್ಷತ್ರಿಯರ ಆವಿರ್ಭಾವವಾಯಿತು. ದೇಶದ ರಕ್ಷಣೆಗೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಕಟಿಬದ್ಧವಾಗಿ ನಿಲ್ಲುವುದು. ಎಲ್ಲಿ ಶಾಂತವಾದ ಅಬಲೆಯರಿಗೆ, ಸ್ತ್ರೀಯರಿಗೆ, ಗೋವುಗಳಿಗೆ ನಿರಂತರ ಯಜ್ಞಯಾಗಾದಿಗಳಲ್ಲೋ ಲೋಕಶ್ರೇಯಸ್ಸಿನಲ್ಲೋ ಪ್ರಾರ್ಥನೆಯನ್ನು ಸಲ್ಲಿಸತಕ್ಕಂಥ ತಪಸ್ವಿಗಳಿಗೆ, ಬ್ರಾಹ್ಮಣರಿಗೆ ತೊಂದರೆಯಾಗ್ತಾ ಇದೆ ಅಂತಾದಾಗ ಆ ಕ್ಷಣಕ್ಕೆ ಬಂದು ಬೇಲಿಯ ಹಾಗೆ ನಿಂತು ರಕ್ಷಣೆಯನ್ನು ಕೊಡತಕ್ಕಂತಹ ಕವಚಧಾರಿಗಳನ್ನು ಈ ವಿಭಾಗ ಅದು ಬಾಹುಜನ್ಯ ಅಂತ ಕರೀತಾರೆ. ಮೂರನೆಯದಾಗಿ ಊರುವಿನಿಂದ ಆವಿರ್ಭವಿಸಿದವರಿಗೆ ನಡೆಯುವ ಕೆಲಸ, ತೊಡೆಯ ಕೆಲಸ, ಜಂಘಾಬಲ ಅದು ಬಹಳ ಮುಖ್ಯವಾಗುತ್ತೆ. ಜಂಘಾಬಲದ ಮೂಲಕ ನಡೆಸುವಂಥದ್ದು ಅಂದರೆ ಕೃಷಿ, ಗೋರಕ್ಷ, ವಾಣಿಜ್ಯ. ಕೃಷಿ, ಗೋರಕ್ಷಣೆ, ಉಳುಮೆ, ವಾಣಿಜ್ಯ, ವ್ಯಾಪಾರಗಳು ಇವೆಲ್ಲ ಅವರ ಕರ್ತವ್ಯವಾಗ್ತದೆ. ಅಂಥವರನ್ನು ವೈಶ್ಯ ಅನ್ನುವ ಶಬ್ದದಿಂದ ಕರೆದು ನಾಲ್ಕನೆಯದಾಗಿ ಇವಕ್ಕೆಲ್ಲ ಸಹಕಾರ ಕೊಡುವುದಕ್ಕೋಸ್ಕರ ಇರತಕ್ಕಂತಹ ಒಂದು ವರ್ಗ, ಅದು ಪದ್ಭ್ಯಾಂ ಅಜಾಯತ ಅಂತ ಹೇಳ್ತಕ್ಕಂತಹ ವರ್ಗ. ಅವರವರಿಗೆ ವಿಹಿತವಾದ ಕರ್ಮ ಇದೆ. ಈ 4 ಬಗೆಯದ್ದಾದ ವರ್ಣಗಳು ತಮ್ಮ ತಮ್ಮ ಕರ್ತವ್ಯವನ್ನು ಯಥಾವಸ್ಥಿತವಾಗಿ ಭಕ್ತಿಯಿಂದ ಸ್ವಧರ್ಮೇ ನಿಧನಂ ಶ್ರೇಯ ಅನ್ನುವ ಭಾವದಿಂದ ನಡೆಸ್ತಾ ಹೋದ ಪಕ್ಷದಲ್ಲಿ ಪ್ರಪಂಚ ಆನಂದ ತುಂಬಿಲವಾಗುತ್ತೆ. ಪ್ರಪಂಚದಲ್ಲಿ ಒಂದು ಸುವ್ಯವಸ್ಥೆ ಅನ್ನೋದು ಇರ್ತದೆ. ಶ್ರಮ ವಿಭಜನೆ ಅನ್ನುವ ಆಧುನಿಕ ಪ್ರಕ್ರಿಯೆ ಏನಿದೆ ಎಕನಾಮಿಕ್ಸಲ್ಲಿ ಅಧ್ಯಯನ ಮಾಡುವಂಥದ್ದು, ಅದು ಪ್ರಾಚೀನ ವೈದಿಕ ಪರಂಪರೆಯಲ್ಲಿ ಈ ಮುಖ, ಬಾಹು, ಮೂರು ಪಾದಗಳಿಂದ ಆವಿರ್ಭವಿಸಿರ್ತಕ್ಕಂತಹ ಚಾತುರ್ವರ್ಣ್ಯ ಅನ್ನುವ ವ್ಯವಸ್ಥೆಯಲ್ಲಿ ಅಡಕವಾಗಿದೆ. ವರ್ಣ ಅನ್ನುವ ಶಬ್ದಕ್ಕೆ ಸ್ವಭಾವ ಅಂತ ಸರಿಯಾದ ಅರ್ಥ. ಯಾಕಂದರೆ ವರ್ಣ ಅನ್ನುವುದೇ ಕನ್ನಡದಲ್ಲಿ ಬಣ್ಣ ಅಂತ ಬದಲಾದದ್ದು. ಒಬಯೋರ ಭೇದ, ವಕಾರ ಹೋಗಿ ಬಕಾರ ಆಗ್ತದೆ. ಅದನ್ನು ವಟು ಅನ್ನೋದು ಬಟು ಅಂತಾದ ಹಾಗೆ, ವಡವ ಅನ್ನೋದು ಬಡವ ಅಂತ ಆಗುವ ಹಾಗೆ ಈ ವರ್ಣ ಅನ್ನೋದು ಬರ್ಣ ಅಂತಾಗಿ ವರ್ಣ ಹೋಗಿ ಬಣ್ಣ ಅಂತ ಆಗಿದೆ. ವಸ್ತುತಃ ವರ್ಣ ಅಂದರೂ ಬಣ್ಣ ಅಂದರೂ ಒಂದೇ. ಬಣ್ಣ ಅಂದರೆ ಸಾಮಾನ್ಯವಾಗಿ ನಾವು ಸ್ವಭಾವ ಅನ್ನೋ ಅರ್ಥದಲ್ಲಿ ಬಳಸ್ತೇವೆ. ಇಷ್ಟು ಸಮಯ ಹಾಗೆ ಅಂದ್ಕೊಂಡಿದ್ವಿ ಆ ಮನುಷ್ಯನನ್ನು, ಇವತ್ತು ಅವನ ಬಣ್ಣ ಬಯಲಾಯಿತು ಅಂತೇಳಿ.
ಇವತ್ತು ಬಣ್ಣ ಬಯಲಾಯಿತು ಅಂದರೆ ಅವನ ಸ್ವಭಾವ ಅಭಿವ್ಯಕ್ತವಾಯಿತು ಅಂತ ಅರ್ಥ. ಅಂದರೆ ಬಣ್ಣ ಅನ್ನೋದು ಸ್ವಭಾವ ಅನ್ನುವ ಅರ್ಥದಲ್ಲಿ ಬಳಕೆಯಾಗುವಂಥದ್ದು. ಇದು ಯೋಗಶಾಸ್ತ್ರದಲ್ಲೂ ಕೂಡ ಅವನ ಶರೀರದಿಂದ ಹೊರಬರುವ ಬಣ್ಣವನ್ನು ಅನುಸರಿಸಿ ಅವ ಸಾತ್ವಿಕನೋ ರಾಜಸನೋ ತಾಮಸನೋ ಅನ್ನುವುದನ್ನು ಯೋಗಶಾಸ್ತ್ರದಲ್ಲೂ ಕೂಡ ನಿರ್ಧರಿಸುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ವರ್ಣ ಅನ್ನೋದು ವ್ಯಕ್ತಿ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಆ ಸ್ವಭಾವಗಳನ್ನು ನಾನು ಶರೀರದ ಆಯಾ ಭಾಗಗಳಿಂದ ನಿರ್ಮಾಣ ಮಾಡಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಆ ರೀತಿ ಸೃಷ್ಟವಾಗಿದೆ. ಆದ್ದರಿಂದ ಚತ್ವಾರೋ ಜಜ್ಞಿರೇ ವರ್ಣಾ ಗುಣೈ ವೈಶ್ಯಾದಯ ಪೃಥಕ್, ಅವರವರ ಗುಣಗಳಿಗೆ ಸಂಬಂಧಪಟ್ಟ ಹಾಗೆ 4 ಬಗೆಯದ್ದಾದದ್ದು ಈ ಪ್ರಪಂಚದಲ್ಲಿ ಆವಿರ್ಭವಿಸಿದೆ. ಈ 4 ಬಗೆಯ ಮನುಷ್ಯರು ಮಾತ್ರ ಆವಿರ್ಭವಿಸಿದ್ದಲ್ಲ, ಪಶು ಪಕ್ಷಿ ಪ್ರಾಣಿಗಳೆಲ್ಲ ಆವಿರ್ಭವಿಸಿದ್ದಾರೆ. ಆದರೆ ಯಾವುದು 4 ಕಾಲಿನಿಂದ ಸಂಚರಿಸತಕ್ಕಂತಹ ಪ್ರಾಣಿಗಳಿದ್ದಾವೆ ಅಥವಾ ರೆಕ್ಕೆಗಳನ್ನು ಬಡಿದುಕೊಂಡು ಆಕಾಶದಲ್ಲಿ ಹಾರತಕ್ಕಂತಹ ದ್ವಿಪಾದ ವ್ಯಕ್ತಿಗಳಿದ್ದಾವೆ, ಪಕ್ಷಿಗಳು, ಅವುಗಳಿಗೆ ಈ ಮಾನವನಿಗೆ ಕೊಟ್ಟ ಹಾಗೆ ಮೆದುಳನ್ನು ಕೊಡಲಿಲ್ಲ ಭಗವಂತ. ಅವನಿಗೆ ಒಂದು ಮನಸ್ಸು ಬುದ್ಧಿಗಳನ್ನು ಕೊಟ್ಟಿದ್ದಾನೆ. ಈ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಅಂತಕ್ಕಂತಹ ಏನು ಅಂತಃಕರಣಗಳನ್ನು ಈ ಮನುಷ್ಯನಿಗೆ ಕೊಟ್ಟ ಕಾರಣದಿಂದ ಆ ಮನುಷ್ಯ ಮಾತ್ರ ಕೃತಜ್ಞತೆ ಅನ್ನುವ ದೃಷ್ಟಿಯಿಂದ ತಾನು ಕಣ್ಣಿಗೆ ಕಾಣದೇ ಇದ್ದದ್ದನ್ನು ಆರಾಧಿಸ್ತಾನೆ. ಯಾರು ಭಗವಂತನಿಂದ ಆವಿರ್ಭವಿಸಿಯೂ ಭಗವಂತನಿಂದ ಕೊಟ್ಟಂತಹ ಎಲ್ಲವನ್ನೂ ತಾನು ಅನುಭವಿಸ್ತಾ ಇದ್ದರೂ ಕೂಡ ಯಯೇಷಾಂ ಪುರುಷಂ ಸಾಕ್ಷಾತ್ ಆತ್ಮಪ್ರಭವಮೀಶ್ವರಂ ನ ಭಜಂತಿ ಅವಜಾನಂತಿ ಸ್ಥಾನಭ್ರಷ್ಟಾ ಪತಂತ್ಯಧಃ ದೂರೇ ಹರಿಕಥಾ ಕೇಚಿತ್ ದೂರೇ ಚಾಚ್ಯುತ ದರ್ಶನಾಃ. ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಚಮಸರು. ಈ ರೀತಿ ಭಗವಂತನಿಂದ ಆವಿರ್ಭವಿಸಿ ಭಗವಂತ ಕೊಟ್ಟಂತಹ ಎಲ್ಲವನ್ನೂ ಸ್ವೀಕರಿಸಿಯೂ ಕೂಡ ಭಗವತ್ ಚಿಂತನೆಯಲ್ಲಿ ತೊಡಗದೇ ಇರತಕ್ಕಂತಹ ವ್ಯಕ್ತಿಗಳು, ಅವರಿಗೆ ಹೆಸರು ದೂರೇ ಹರಿಕಥಾ. ಹರಿಕಥೆಯಲ್ಲಿ ಅದು ನಡೀತದೆ ಅಂದರೆ ದೂರದಲ್ಲಿ ಹೋಗ್ತಿರ್ತಾರೆ. ದೂರೇ ಹರಿಕಥಾ ಕೇಚಿತ್ ಅಂದರೆ ಹರಿಕಥೆ ಅದು ಬೇಡ, ಆ ಕಡೆ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳುವ ಅಂತ. ಈ ಹರಿಕಥೆಯ ಕಡೆಗೆ ಅವರು ಕಿವಿಯನ್ನೇ ಹಾಕುವುದಿಲ್ಲ, ಅಂಥವರಿಗೆ ದೂರೇ ಹರಿಕಥರು ಅಂತ ಹೆಸರು. ಭಾಗವತ ಕೊಟ್ಟ ಹೆಸರು ಅವರಿಗೆ ಏತೇ ದೂರೇ ಹರಿಕಥಾ ಅಂದರೆ ದೂರೇ ಹರಿಕಥಾ ಅಂದರೆ ದೂರದ ಹರಿಕಥೆಯನ್ನು ದೂರ ಹಾಕುವುದು ಅಂತ ಅರ್ಥ. ಇನ್ನು ದೂರೇ ಚಾಚ್ಯುತ ದರ್ಶನ, ಭಗವಂತನ ದರ್ಶನಕ್ಕೂ ದೂರ. ದಾರಿಯಲ್ಲಿ ಹೋಗುವಾಗಲೇ ತಿರುಪತಿ ಸಿಗ್ತದೆ, ಆದರೆ ಸ್ವಲ್ಪ ದೂರ ಆದರೂ ತೊಂದರೆ ಇಲ್ಲ, ಬೇರೆ ಕಡೆ ಮಾಡ್ಕೊಂಡು ಹೋಗಿ. ಅಲ್ಲಿ ಹೋದರೆ ಕ್ಯೂ ನಿಲ್ಲಬೇಕು, ದೇವರನ್ನು ನೋಡಬೇಕು, ಎಲ್ಲ ರಗಳೆ. ಸ್ವಲ್ಪ ದೂರ ಆದರೂ ತೊಂದರೆ ಇಲ್ಲ, ಆ ಕಡೆಗೆ ಹೋಗಿ ಆಗ ಹೋಗೋಣ ಅಂತ ಹೋಗ್ತಾರೆ. ಇವರು ದೂರೇ ಚ ಅಚ್ಯುತ ದರ್ಶನ, ದೇವರ ದರ್ಶನದಿಂದ ದೂರ ನಿಲ್ತಕ್ಕಂಥವರು. ಇಂತಹ ವ್ಯಕ್ತಿಗಳು ನ ಭಜಂತಿ, ದೇವರ ಭಜನೆ ಅನ್ನೋದು ಅವರ ಜಾಯಮಾನದಲ್ಲೇ. ಈಗ ಹರಿಕಥೆ ಕೇಳುವುದಿಲ್ಲ ಬಿಡ್ಲಿ, ದೇವರ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋಗುವುದಿಲ್ಲ ಬಿಡ್ಲಿ, ಮನೆಯಲ್ಲಿ ಕೂತ್ಕೊಂಡು ಹರೇ ರಾಮ ಅಂತ ಆದರೂ ಹೇಳ್ಬೋದಲ್ವ, ಅಥವಾ ಅಚ್ಯುತಂ ಕೇಶವಂ ರಾಮನಾರಾಯಣ ಅಂತ ಆದರೂ ತಾಳು ತಟ್ಬೋದಲ್ವ. ಅದು ಯಾವುದೂ ಇಲ್ಲ. ಅದು ನ ಭಜಂತಿ, ಭಜನೆಯನ್ನು ಮಾಡುವುದಿಲ್ಲ, ದೇವರ ಸೇವೆಯನ್ನು ಮಾಡುವುದಿಲ್ಲ. ಇಷ್ಟೇ ಅಲ್ಲ, ಅವಜಾನಂತಿ, ದೇವರ ಬಗ್ಗೆ ಬೇಡದೇ ಇದ್ದದ್ದು ಮಾತಾಡ್ತಾರೆ. ಬೇರೆ ಏನು ದೇವರಂತೆ, ಏನು ಮಾಡಿದ್ದಾನೆ ದೇವರು, ನಮ್ಮಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಅಂದ ಮೇಲೆ ಅಂತಹ ದೇವರು ಅವರು ಹೇಗಿರಬೇಡ ಅಂತ. ಇವ್ರದ್ದೇನೆಂದರೆ ಅಕಸ್ಮಾತ್ ದೇವರು ಇದ್ದಿದ್ದರೆ ನಮ್ಮಂಥವರನ್ನು ಸೃಷ್ಟಿ ಮಾಡ್ತಿರ್ಲಿ. ನಮ್ಮಂಥವರು ಸೃಷ್ಟಿ ಆಗಿದ್ದಾರೆ ಆದರೆ ದೇವರು ಸೃಷ್ಟಿ ಮಾಡಿದ್ದಲ್ಲ ಅಂತ ಇವನು ತೀರ್ಮಾನ. ನಾನು ಹುಟ್ಟಿದ್ದೇನೆ ಅಂದರೆ ದೇವರು ಎಲ್ಲಿ ಸೃಷ್ಟಿ ಮಾಡಲಿಕ್ಕೆ, ನನ್ನಂಥ ವ್ಯಕ್ತಿಯನ್ನು ದೇವರಿಗೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವೇ ದೇವರನ್ನು ಸೃಷ್ಟಿ ಮಾಡುವುದು ಅಂತ ಈ ರೀತಿ ಅಹಂಕಾರ. ಇದನ್ನು ಚಾರ್ವಾಕ ಸಿದ್ಧಾಂತದ ವ್ಯಾಖ್ಯಾನ ಮಾಡುವ ಹೊತ್ತಿಗೆ ಅಭಯಂಕರ ವ್ಯಾಖ್ಯಾನದ ಸರ್ವದರ್ಶನ ಸಂಗ್ರಹ ಅಂತಿದೆ. ಅಲ್ಲಿ ಆತ ಹೇಳ್ತಾನೆ, ಮನುಷ್ಯನಿಗೆ ಎಷ್ಟು ಅಹಂಕಾರ ಇದೆ ಅಂದರೆ ನನ್ನಂಥ ವ್ಯಕ್ತಿಯನ್ನು ದೇವರು ಸೃಷ್ಟಿ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಳ್ತಾರೆ. ಯಾಕಂದರೆ ಈ ಗಡಿಯಾರ ಇದನ್ನೊಬ್ಬ ವಿಜ್ಞಾನಿ ಸೃಷ್ಟಿ ಮಾಡಬಹುದು, ತೊಂದರೆ. ಆದರೆ ನನ್ನ ಮೆದುಳು, ನನ್ನ ವ್ಯಕ್ತಿತ್ವ, ನನ್ನ ಬುದ್ಧಿಶಕ್ತಿ ಇಂಥದ್ದನ್ನು ದೇವರಿಗೆ ಸೃಷ್ಟಿ ಮಾಡಲಿಕ್ಕಾಗ್ತದೆ, ನಾನೇ ಬೇಕಾದರೆ ದೇವರನ್ನು ಸೃಷ್ಟಿಸಿ ಅಂತ ಈ ರೀತಿ ಯೋಚನೆ ಮಾಡ್ತಾರೆ. ಇಂಥವರು ಅವಜಾನಂತಿ, ದೇವರನ್ನು ಅವಮಾನ ಮಾಡ್ತಾರೆ. ಅವನ ಶಕ್ತಿಯ ಬಗ್ಗೆ ಅವನಿಗೆ ಎಷ್ಟು ಗುಣ ಇರ್ಬೋದು, ಒಂದು 8 ಗುಣ ಇದ್ದರೆ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಆಗಬೇಕಾದ್ರೆ ಹೇಳ್ಕೊತಾನೆ ನನಗೆ 14 ಗುಣ ಇದೆ ಅಂತ. ಇದು ತಾರ್ಕಿಕರು, ನೈಯಾಯಿಕರು ಅಂತ ಅವರನ್ನು ಕರೀತಾರೆ. ಅವರು ಹೇಳ್ತಾರೆ ಈ ಜೀವನಿಗೆ ಎಷ್ಟು ಗುಣ, 14 ಗುಣಗಳನ್ನು, ದೇವರಿಗೆ 8 ಸಾಕು. ಆಮೇಲೆ ಅದರಲ್ಲಿ ಬೇರೆ ಆಮೇಲೆ ಚರ್ಚೆ. ಈ ಮಾರ್ಕೆಟಲ್ಲಿ ಕೂತ್ಕೊಂಡು ಕೊತ್ತಂಬರಿ ಸೊಪ್ಪಿಗೆ 5 ರೂಪಾಯಿಗೆ 7 ರೂಪಾಯಿಗೆ ಚರ್ಚೆ ಮಾಡಿದ ಹಾಗೆ ದೇವರಿಗೆ 8 ಯಾಕೆ ಹೋಗಬೇಕು ಅನ್ನೋ ಮತ್ತೆ ಚರ್ಚೆ. 8 ಯಾಕೆ, 5 ಸಾಕಲ್ವ ಅಂತ. ಅದರಲ್ಲಿ ನವೀನ ಗುಣಕ್ಕೆ ದೇವರಿಗೆ 5 ಗುಣ ಅಂದರೆ 5 ಗುಣ ಅಂದರೆ ಯಾವುದು, ಐಶ್ವರ್ಯ ಸಮೃದ್ಧಿ ಈ ಗುಣಗಳಲ್ಲ, ಸಂಯೋಗ ವಿಭಾಗ ಪರತ್ವ ಅಪ್ರತ್ವ ಇಂಥ ಗುಣಗಳು.
ಪ್ರಯೋಜನಕ್ಕೆ ಬಾರದೇ ಇದ್ದಂತಹ ಗುಣಗಳು ದೇವರಲ್ಲಿರುವುದು ಅಂತ. ಈ ರೀತಿ ದೇವರಲ್ಲಿ ಚರ್ಚೆ ಮಾಡಿ ಕೊನೆಗೆ ದೇವರಿಗೆ ಇಷ್ಟೇ ಗುಣ ಅಂತ ಹೇಳಿ ದೇವರನ್ನು ಅವಮಾನ ಬೇರೆ ಮಾಡ್ತಾರಪ್ಪ ಇವರು. ಅವರು ನ ಭಜಂತಿ ಅವಜಾನಂತಿ, ಕೊನೆಗೆ ಏನಾಗ್ತಾರೆ? ಸ್ಥಾನಭ್ರಷ್ಟ ಪತಂತಿ ಅಧ. ಇದರ ಪರಿಣಾಮ ಏನು ಅಂತ ಹೇಳಿದರೆ ಇದ್ದ ಸ್ಥಾನದಿಂದ ಭ್ರಷ್ಟರಾಗಿ ಕೊನೆಗೆ ಕೆಳಗೆ ಹೋಗಿ ಬಿಡ್ತಾರೆ. ಕೆಳಗೆ ಹೋಗಿ ಬಿದ್ದು ಮತ್ತೆ ಏಳಲಿಕ್ಕಾಗದೇ ಬಿದ್ದು ಸಾಯ್ತಾರೆ. ಪ್ರಶ್ನೆಗೆ ಉತ್ತರ ಸಿಕ್ಕಿ ಆಯಿತು. ವಸ್ತುತ ಪ್ರಶ್ನೆ ಏನಿತ್ತು? ದೇವರನ್ನು ಭಜಿಸದೇ ಇದ್ದಂತಹ ಕೃತಜ್ಞನಿಗೆ ಏನು ಗತಿ? ಅದಕ್ಕೆ ಸ್ಥಾನ ಭ್ರಷ್ಟ ಪತಂತ್ಯಧ ಅಂತ ಉತ್ತರ ಕೊಟ್ಟಾಯಿತು. ಉತ್ತರ ಕೊಟ್ಟಾದ ಮೇಲೆ ಮುಖ್ಯ ವಿಷಯಗಳನ್ನು ಸಮಸಲು ನಂತರ ಸರೋಣ. ತುಂಬ ವಿಷಯ ಇದೆ ಈ ವಸ್ತುತ. ನಾನು ಸಂಕ್ಷೇಪ ಅದರ ಸಾರವನ್ನು ಮಾತ್ರ ನಿಮ್ಮ ಮುಂದೆ ಇವತ್ತು ಇಡುವುದಕ್ಕೆ ಪ್ರಯತ್ನಿಸಿದ್ದೇನೆ. ಅಲ್ಲಿ ಎರಡು ಥರದ ದೇವರನ್ನು ಭಜಿಸದೇ ಇರುವ ವ್ಯಕ್ತಿಗಳು ಎರಡು ಥರ. ಒಂದು, ದೇವರ ಮೇಲೆ ಅವಮಾನ ಮಾಡಿಕೊಂಡು, ದೇವರನ್ನು ಆಡಿಕೊಂಡು, ದೇವರನ್ನು ತಮಾಷೆ ಮಾಡಿಕೊಂಡು ಬದುಕತಕ್ಕಂಥವ್ರು ಕೆಲವರು. ಅಂದರೆ ದೇವರ ಗೋಜಿಗೆ ಹೋಗದೇ ಇರುವವರಿಗಿಂತ ಕೆಟ್ಟವರು. ಕೆಲವರು ದೇವರ ಬಗ್ಗೆ ನಮ್ಗೆ ಗೊತ್ತಿಲ್ಲಪ್ಪ, ದೇವರಿದ್ದಾನ ಬಿಟ್ಟಿದ್ದಾನೆ, ನನಗಂತೂ ದೇವರಿಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಇನ್ನೊಬ್ಬರು ಹಾಗಲ್ಲ, ಅವರ ಮನೆಯವರು ದೇವರ ಪೂಜೆ ಮಾಡ್ತಾ ಇದ್ದರೆ ನಿಮಗೆಲ್ಲ ಹುಚ್ಚು ಅಂತ ಅಲ್ಲಿಗೆ ಅವರನ್ನೊಂದಷ್ಟು ಬೈಯೋದು. ಆ ದೇವರಿಗಾದರೂ ಕೂಡ ಯಾಕೆ ಬೇಕು ಈ ಮನೆಯಲ್ಲಿ ಈ ಹುಚ್ಚರನ್ನೆಲ್ಲ ಸಾಕುವ ಕೆಲಸ ಅಂತ ದೇವರನ್ನೊಂದಷ್ಟು ಅದನ್ನು ಇಟ್ಟುಕೊಂಡು ಬೈಯೋದು. ಒಟ್ಟಿನಲ್ಲಿ ದೇವರನ್ನು ಕಂಡ್ರೆ ಆಗದೆ ಹೋದರೆ ದೇವರನ್ನು ನಂಬುವವರನ್ನೂ ಕಂಡ್ರೆ ಆಗೋದಿಲ್ಲ ಅನ್ನೋದು ಪರಿಸ್ಥಿತಿ ಇರ್ತದೆ. ಇಂಥ ವ್ಯಕ್ತಿಗಳಿದ್ದಾರಲ್ಲ ಅವರು ಇನ್ನಷ್ಟು ನಿಕೃಷ್ಟ. ಸ್ಥಾನಭ್ರಷ್ಟ ಪತಂತ್ಯಧ ಅಂತ ಅರ್ಥವರನ್ನು ಹೇಳಿ. ಇನ್ನು ಮೂರನೆಯ ಒಂದು ಭಯಾನಕ ವ್ಯಕ್ತಿಗಳಿದ್ದಾರೆ. ಅವರೇನೆಂದರೆ ಎಲ್ಲ ದೇವರ ಪೂಜೆ ಆಚಾರ ಎಲ್ಲ ಮಾಡ್ತಾರೆ. ಸಿಕ್ಕಾಪಟ್ಟೆ ಅವರನ್ನು ನೋಡಿದರೆ ಇವರು ಪರಮ ವಿಷ್ಣು ಭಕ್ತರು, ಪರಮ ರುದ್ರ ಭಕ್ತರು ಅಂತ ಅನಿಸುತ್ತೆ. ಯಾಕಂದರೆ ರುದ್ರನಿಗೆ ಹಚ್ಚಿದ ವಿಭೂತಿಗಿಂತ ಜಾಸ್ತಿ ಇವರ ಶರೀರದಲ್ಲೇ ಇರ್ತದೆ. ಅಷ್ಟೆಲ್ಲ ನೋಡಿದರೆ ಅಂಥ ಪರಮ ಶೈವರಪ್ಪ ಅಂತ ಅನಿಸುವ ರೀತಿಯಲ್ಲಿ ಇರ್ತಾರೆ. ಆದರೆ ಅದೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಕೇವಲ ಉದರಂಭರಣ, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ನಾಟಕ. ಈ ನಾಟಕದಲ್ಲಿ ವೇಷ ಹಾಕಿ ಕೊನೆಗೆ 500 ರೂಪಾಯಿ ಸಂಬಳ ತಗೊಂಡು ಹೋಗುವವರಿಗೂ ಇವರಿಗೆ ಹೆಚ್ಚು ವ್ಯತ್ಯಾಸ ಇಲ್ಲ. ಇಷ್ಟೇ ವ್ಯತ್ಯಾಸ. ಅವರು 500 ಮಾತ್ರ ತಗೋತಾರೆ, ಇವರು 5,000 ತಗೋತಾರೆ. ಇಷ್ಟು ವ್ಯತ್ಯಾಸ ಇದೆ. ಅಂತೂ ಇವ್ರದ್ದು ಸಮಗ್ರ ವೇಷ ಮಾತ್ರ. ಉದರ ವೈರಾಗ್ಯವಿದೆ ಅಂತ ಹೇಳಿದ ಹಾಗೆ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಪಾಷಂಡಿಗಳಾಗಿ ಲೋಕದಲ್ಲಿ ವೇಷಗಳನ್ನು ಹಾಕತಕ್ಕಂಥವರಿದ್ದಾರೆ. ಇವರು ಪೂಜೆ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾಕಂದರೆ ಪೂಜೆ ಮಾಡುವುದು ಯಾಕಂದರೆ ಮತ್ತೊಬ್ಬರು ಅಷ್ಟು ನೈವೇದ್ಯಕ್ಕೋಸ್ಕರ ಸೇವೆ ಭರಿಸಲಿ ಅಂತ ಪೂಜೆ ಮಾಡ್ತಾರೆ. ಅವರಷ್ಟು ಸೇವೆ ಭರಿಸಿ ಸೇವೆಗೋಸ್ಕರ ಇಷ್ಟೆಲ್ಲ ಬಂದರೆ ಅಷ್ಟನ್ನು ತಿಂದು ಕೊನೆಗೆ ತಾವು ತಿನ್ನುವುದು, ತನ್ನವರಿಗೂ ತಿನ್ನಿಸುವುದು, ಅಷ್ಟೊಂದು ತೃಪ್ತಿ, ಅಷ್ಟು ನೈವೇದ್ಯ ಆಗ್ತದಲ್ವ ಅಂತ ಪೂಜೆ. ಅದು ಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ದೇವರು ಕೊಟ್ಟದ್ದನ್ನು ದೇವರಿಗೆ ಅರ್ಪಿಸುವುದು ಅದೆಲ್ಲ ಇಲ್ಲ. ಮನೆಯಲ್ಲಿ ಅಡಿಗೆ ಮಾಡಿ ನಾನು ಪೂಜೆ ಮಾಡದೆ ಹೋದರೆ ಮನೆಯವರು ಅಡಿಗೆ ಮಾಡೋಲ್ಲ ಅಂತ ಹೇಳ್ಕೊಂಡು ಪೂಜೆ ಮಾಡಿ ತನ್ನ ಹೊಟ್ಟೆಗೋಸ್ಕರ ದೇವರ ಪೂಜೆ. ಮತ್ತು ಯಜ್ಞ ಯಾಕೆ ಮಾಡ್ತಾರೆ? ಯಜ್ಞ ಯಾಕೆ ಅಂತ ಹೇಳಿದರೆ ಪಶು ಬಲಿಯನ್ನು ಕೊಟ್ಟು ಚೆನ್ನಾಗಿ ತಿನ್ನಬೇಕು ಅಂತ ಯಾರು ಮಾಡ್ತಾರೆ? ಯಾಗದ ಉದ್ದೇಶ ಏನು ಅಂದರೆ ಮಾಂಸ ತಿನ್ನಬೇಕು ಅಂತ ಅನಿಸಿತು. ಒಂದು ಪಶುವನ್ನು ಬಲಿ ಕೊಡೋದು, ಯಾಗ ಮಾಡೋದು. ಯಾರು ಮಾತಾಡೋದಿಲ್ಲ. ಇಲ್ಲಿ ಹೋದರೆ ಯಾಕೆ ಕತ್ತರಿಸಿದ್ರಿ ಅಂತ ಪ್ರಶ್ನೆ ಮಾಡುವವರು ಇರ್ತಾರೆ. ಇದು ಹಾಗಾಗ ಅದು ಪಕ್ಕದ್ದು ಕತ್ತೊಂದು ಕತ್ತರಿಸಿದ್ರು ಯಾಗ ಕತ್ತರಿಸಿದ್ರು ಸುಮ್ಮನೆ ಆಗುವ ಸಾಧ್ಯತೆ ಇದೆ. ಹೀಗೆಲ್ಲ ಮಾಡಿ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಯಾಗಗಳನ್ನು ಮಾಡ್ತಾರೆ. ಇನ್ನು ಕೆಲವು ಸುರಾಗ್ರಹಗಳನ್ನು ಮಾಡ್ತಾರೆ. ಅದಂಥದ್ದೊಂದು ಯಾಗ, ಅದರಲ್ಲಿ ಸುರೆಯನ್ನೇ ಆಹುತಿ ಕೊಡುವಂಥದ್ದೆಲ್ಲ ಇರ್ತದೆ. ಯಾಕಂದರೆ ಕೊನೆಯಲ್ಲಿ ಕುಡಿಯುವುದಕ್ಕೋಸ್ಕರ ಮಾಡಿ. ಈಗ ಕುಡಿಬೇಕು ಅಂತ ಅನಿಸಿದಾಗ ಅದಕ್ಕೊಂದು ಸೌತ್ರಾಮಣಿ ಅಂತ ಒಂದುಂಟು ಯಾಗ, ಅಂಥ ಯಾಗವನ್ನು ಮಾಡಿ. ಇನ್ನು ತಿನ್ನಬೇಕು ಅಂತ ಅನಿಸಿದಾಗ ಬಲಿ ಕೊಡುವುದು. ಚೆನ್ನಾಗಿ ಏನು ಹಾಲ್ಬಾಯಿಯೋ ಮತ್ತೊಂದು ತಿನ್ನಬೇಕು ಅನಿಸಿದಾಗ ಪೂಜೆ ಭಾರಿ ವಿಧಿನ ಮಾಡಿ. ಇವತ್ತು ಆ ನಕ್ಷತ್ರ ಇದೆ, ದೇವರಿಗೆ ಇಂಥ ನೈವೇದ್ಯ ಮಾಡಿದರೆ ಒಳ್ಳೆಯದು ಅಂತೇಳಿ ಚೆನ್ನಾಗಿ ನೈವೇದ್ಯ ಮಾಡಿ ದೇವರಿಗೆ ಭಾರಿ ಪೂಜೆ. ಈ ರೀತಿ ಮಾಡ್ತಕ್ಕಂಥ ಮೂರನೆಯ ಥರದ ದೈವ ಭಕ್ತರಿದ್ದಾರೆ. ಇವರು ಇನ್ನಷ್ಟು ಕೆಳಗೆ ಹೋಗಿರ್ತಾರೆ. ಸ್ಥಾನಭ್ರಷ್ಟ ಪತಂತ್ಯದ ಅಂತ ಹೇಳುವವರಲ್ಲಿ ಇಂಥವರು ಸೇರ್ತಾರೆ. ಅಲ್ಲ, ಹಾಗಾದರೆ ಮಾಂಸ ಭಕ್ಷಣೆ, ಸುರಾಪಾನ, ಸ್ತ್ರೀ ಸಂಪರ್ಕ ಇತ್ಯಾದಿಗಳನ್ನು ಮಾಡಲೇಬಾರ್ದು ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೂ ಕೂಡ ಹೇಳ್ತಾರೆ ಕ್ಷಮಸರು. ಲೋಕೇ ವ್ಯವಾಯಾಮಿಷ ಮದ್ಯ ಸೇವಾ ನಿತ್ಯಾಸ್ತು ಜಂತೋರ್ನಹಿ ತತ್ರ ಚೋದನ ವ್ಯವಸ್ಥಿತಿಸ್ಥೇಷು ವಿಹಾಯ ಯಜ್ಞಾನ್ ಸುರಾಗೃಹೈರಾಸುರವೃತ್ತಿರಿಷ್ಟ. ಇಲ್ಲಿ ಅನೇಕ ಪಾಠಾಂತರಗಳಿದ್ದಾವೆ ಈ ಶ್ಲೋಕದಲ್ಲಿ. ಭಾಗವತದ ಜಾಯಂತಿಯೋಪಾಖ್ಯಾನದಲ್ಲಿ ಬಂದ ಅನೇಕ ಪಾರದೇಶಿಕರು ಕೂಡ ಉಲ್ಲೇಖ ಮಾಡುವ ಒಂದು ವಿಶಿಷ್ಟವಾದ ಶ್ಲೋಕ ಇದೆ. ಇದನ್ನು ಔತ್ತರೆಯ ಪಾಠದಲ್ಲಿ ಪಾಠ ಸ್ವಲ್ಪ ಬೇರೆ ಇದೆ. ಲೋಕೇ ವ್ಯವಾಯಾಮಿಷ ಮದ್ಯ ಸೇವಾ
ಸ್ಥಿತಾಸ್ತು ಇಲ್ಲಿ ವ್ಯತ್ಯಾಸ ಇದೆ, ನಿತ್ಯಾಸ್ತು ಅಂತಿದೆ. ಸ್ಥಿತಾಸ್ತು ಅಲ್ಲಿಯ ಪಾಠ ಹಾಗೆ. ಸ್ಥಿತಾಸ್ತು ಜಂತೋ ನಹಿ ತತ್ರ ಚೋದನ ವ್ಯವಸ್ಥಿತಿಸ್ತೇಷು ವಿಹಾಯ ವಿವಾಹ ಯಜ್ಞ ಸುರಾಗ್ರಹೇಹಿ ಆಸು ನಿವೃತ್ತಿರಿಷ್ಟ ಅಂತ ಅಲ್ಲಿಯ ಪಾಠ ಇದೆ. ಇಲ್ಲಿ ಆಸುರ ವೃತ್ತಿರಿಷ್ಟ ವಿಹಾಯ ಯಜ್ಞಾನ್ ಅಂತ ಇಲ್ಲಿ ಪಾಠ ಅಂತ ಇದೆ. ನಾವು ಇಲ್ಲಿಯ ಪಾಠಕ್ಕೆ ಅನುಗುಣವಾದ ಅಭಿಪ್ರಾಯವನ್ನು ಗಮನಿಸೋಣ. ಈ ಕೆಲವನ್ನು ಶಾಸ್ತ್ರ ಮಾಡು ಅಂತ ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ ಅಂದರೆ ಮಾಡಬೇಡ ಅಂತ ಹೇಳಿದ್ರು ಮಾಡ್ತಾರೆ ಅಂತ ಗೊತ್ತಿರುವುದರಿಂದ ಹೇಳುವುದಿಲ್ಲ. ಯಾವುದದು? ವ್ಯವಾಯ. ವ್ಯವಾಯ ಅಂದರೆ ಪುರುಷ ಸ್ತ್ರೀಯರ ಸಂಪರ್ಕ. ಆಮಿಷ ಅಂದರೆ ಮಾಂಸಭಕ್ಷಣ. ಮದ್ಯ ಸೇವನೆ ಕುಡಿಯುವುದು ಅಂತ ಅರ್ಥ. ಈ ಮೂರನ್ನು ಶಾಸ್ತ್ರ ಹೇಳುವುದಿಲ್ಲ ಲೋಕೆ. ಆದರೆ ಲೋಕದಲ್ಲಿ ಅದು ಇದೆ. ವ್ಯವಾಯ, ಆಮಿಷ, ಮದ್ಯ ಸೇವಾ ಇದು ಲೋಕದಲ್ಲಿದೆ. ಆದರೆ ಶಾಸ್ತ್ರ ಮಾಡು ಅಂತ ಹೇಳುವುದು. ನಿತ್ಯಾಸ್ತು ಜಂತೋ ನಹಿ ತತ್ರ ಚೋದನ. ಜಂತುವಿಗೆ ಇದು ನಿತ್ಯ ನಿರಂತರ ನಡೀತಾ ಇರುವಂಥದ್ದು. ಆದರೆ ನಹಿ ತತ್ರ ಚೋದನ. ಚೋದನ ಅಂದರೆ ಶಾಸ್ತ್ರದ ಆದೇಶ. ಇದನ್ನು ಮಾಡು ಅಂತ ಶಾಸ್ತ್ರ ಹೇಳುವುದಿಲ್ಲ. ಹಾಗಾದರೆ ಹಾಗೆ ಬಿಟ್ಟುಬಿಟ್ರೆ ಜನ ಎದ್ವಾದತ್ತ ಮಾಡ್ತಾರೆ. ನೀನು ಮಾಡಬೇಡ ಅಂತಲೂ ಹೇಳುವುದಿಲ್ಲ, ಮಾಡು ಅಂತಲೂ ಹೇಳುವುದಿಲ್ಲ. ಅಂಥದ್ದನ್ನು ಜನ ಸಿಕ್ಕಾಬಟ್ಟೆ ಮಾಡಿ ಲೋಕದಲ್ಲಿ ಅನರ್ಥ. ಆ ವ್ಯಕ್ತಿಯೂ ಕೂಡ ಅಧಪಾತವನ್ನು ಹೊಂದುವ ಸ್ಥಿತಿ ಬರುತ್ತಲ್ವ. ಶಾಸ್ತ್ರ ಏನಾದರೂ ವ್ಯವಸ್ಥೆ ಮಾಡಬೇಕಲ್ವ ಇದರ ಬಗ್ಗೆ? ಅಂದರೆ ಶಾಸ್ತ್ರ ಹೇಳ್ತದೆ ನೋಡಿ. ಮೊದಲು ಹೇಳ್ತದೆ ಶಾಸ್ತ್ರ ಇದರ ಬಗ್ಗೆ ಹೇಳುವುದಿಲ್ಲ. ಆಮೇಲೆ ಹೇಳ್ತದೆ ಶಾಸ್ತ್ರ ಹೇಳ್ತದೆ. ಏನು ಹೇಳ್ತದೆ? ನೀನು ವ್ಯವಾಯದ ಬಗ್ಗೆ ಹೇಳ್ತದೆ, ವಿವಾಹ ಆಗು ಅಂತ ಹೇಳ್ತದೆ. ವ್ಯವಾಯದ ಬಗ್ಗೆ, ಸ್ತ್ರೀ ಪುರುಷ ಸಂಪರ್ಕದ ಬಗ್ಗೆ ಧರ್ಮಶಾಸ್ತ್ರವೇ ಹೇಳಿತು. ವಿವಾಹವಾಗುವುದಕ್ಕೆ ಅವಕಾಶ ಕೊಟ್ಟಿದೆ. ಆಮೇಲೆ ಮದ್ಯ ಸೇವನೆಯ ಬಗ್ಗೆ ಮತ್ತು ಮಾಂಸಭಕ್ಷಣೆಯ ಬಗ್ಗೆ ಅವಕಾಶ ಕೊಡಲಿಲ್ವ? ಅದಕ್ಕೂ ಅವಕಾಶ ಕೊಟ್ಟಿದೆ. ಪಶುಯಾಗ ಅಂತ, ಯಾಗದಲ್ಲಿ ಸೋಮಯಾಗ, ಪಶುಯಾಗ ಅಂತ ಎರಡು ಬಗೆ ಇದೆ. ಪಶುಯಾಗದ ಅವಕಾಶವನ್ನು ಯಜ್ಞದ ರೂಪದಲ್ಲಿ ಕೊಟ್ಟಿತು. ಮೂರನೆಯದ್ದು ಸುರಾಗ್ರಹಣ ಅಥವಾ ಸೌತ್ರಾಮಣಿ ಅಂತ ಇರುವ ಯಾಗ, ಅದನ್ನು ಅವಕಾಶ ಕೊಟ್ಟಿತು. ನೀನು ಸುರಾಪಾನ ಮಾಡಲೇಬೇಕು ಅಂತಾದರೆ ಈ ಯಾಗ ಮಾಡಿ. ಹಾಗಾದರೆ ಅವಕಾಶ ಕೊಟ್ಟಿತೋ ಬಿಟ್ಟಿದೋ ಅಂತ ಈಗ ಮೂರನೇ ಪ್ರಶ್ನೆ. ಮೊದಲು ಹೇಳಿತು ನೀನು ಮಾಡುವಂಥ ಶಾಸ್ತ್ರ ಎಲ್ಲೂ ಹೇಳಲಿಲ್ಲ. ಎರಡನೇ ಹಂತದಲ್ಲಿ ಹೇಳಿತು ವಿವಾಹ, ಯಜ್ಞ, ಸುರಾಗ್ರಹ ಅನ್ನುವ ಮೂರು ಮಾರ್ಗಗಳನ್ನು ಹೇಳಿತು. ಇದನ್ನು ಮಾಡು ಅಂತ ಹೇಳಿತು ಅಂತಾಯಿತು. ಇವಾಗ ವ್ಯವಸ್ಥೆ ಹೇಗೆ? ಮಾಡು ಅಂತ ಹೇಳಿಲ್ಲ, ಮಾಡು ಅಂತ ಹೇಳಿದ್ದು ಏನದು ಅಂದರೆ ಮಾಡು ಅಂತ ಹೇಳಿದ್ದಲ್ಲ, ಮಾಡುವುದೇ ಆದರೆ ಇಷ್ಟೇ ಮಾಡು ಅಂತ ಹೇಳಿದ್ದು. ಇದಕ್ಕೇನು ಹೆಸರು? ನಿಯಮ ಅಂತ ಹೆಸರು. ನಾನು ಮಾಡಬೇಡ ಅಂತ ಹೇಳಿದರೆ ನೋಡಿ, ಇದು ಸಮಗ್ರ ಸುರಾ ನಿಷೇಧ ಅಂತ ಒಂದು ಕಾಲದಲ್ಲಿ ಬಂತು. ಮದ್ಯಪಾನ ನಿಷೇಧ, ಸರ್ವತ್ರ ಮದ್ಯಪಾನ ನಿಷೇಧ ಅಂತ ಒಂದು ಸರ್ಕಾರ ಆಲೋಚನೆ ಮಾಡಿತು. ಆದರೆ ಯಾವಾಗ ಅದು ಸರ್ವತ್ರ ಮದ್ಯಪಾನ ನಿಷೇಧ ಮಾಡಿತು, ಅವತ್ತಿನ ದಿವಸ ಮನೆಯಲ್ಲೂ ಕೂಡ ಮದ್ಯದ ಸಿದ್ಧತೆಯ ವ್ಯವಸ್ಥೆ ಆಯಿತು. ಕಳ್ಳಬಟ್ಟಿಗಳ ಒಂದು ವ್ಯವಸ್ಥೆ ಶುರುವಾಯಿತು. ಇದನ್ನು ನೋಡಿ ಸರ್ಕಾರಕ್ಕೆ ಎಚ್ಚರ ಆಯಿತು. ನಮಗೆ ಅಬಕಾರಿ ವಿಭಾಗದಿಂದ ಬರ್ತಾ ಇದ್ದ ಸಂಪತ್ತು ಹೋಯ್ತಲ್ವ, ಲಾಸ್ ಆಯಿತು ಅಂತ ಅಂದ್ಕೊಂಡು ಆಮೇಲೆ ಮತ್ತೆ ಅದು ವ್ಯವಸ್ಥೆ ಮಾಡಿತು. ಹಾಗಾದರೆ ಯಾವುದನ್ನು ಸಂಪೂರ್ಣ ನಿಷೇಧ ಮಾಡಿದರೆ ಜನ ಇನ್ಯಾವುದೋ ಚಾಪೆ ಆಡಿಯೋ ರಂಗೋಲಿ ಆಡಿಯಲ್ಲೋ ತೂರಿಕೊಂಡು ಕೆಲಸ ಮಾಡುವಂಥ ಪ್ರಸಂಗಗಳುಂಟೋ ಅಂಥದ್ದನ್ನು ಸಂಪೂರ್ಣ ನಿಷೇಧ ಮಾಡಬಾರ್ದು ಅಂತ ಇದು ರಾಜಕೀಯ ಶಾಸ್ತ್ರ ವಸ್ತುತ. ಹಾಗಾದರೆ ಏನು ಮಾಡಬೇಕು? ನೀವು ಚೆನ್ನಾಗಿ ಕೊಡೀರಿ ಅಂತ ಅವಕಾಶ ಕೊಡಬೇಕಾ? ಅದು ಮಾಡಬಾರ್ದು ವ್ಯವಸ್ಥೆ. ನೀವು ರಾತ್ರಿ 10 ಗಂಟೆ ಒಳಗೆ ಏನಿದ್ರು ಆಮೇಲೆ ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಹೀಗೆ ಹಾಗೆ ಇಲ್ಲಿ ವ್ಯವಸ್ಥೆ ಏನದು? ಸ್ತ್ರೀ ಪುರುಷ ಸಂಬಂಧ ಸರಿಯಲ್ಲ, ಮಾಡಲೇಬೇಕು ಒಂದು ವ್ಯವಸ್ಥೆ. ವಿವಾಹ ಅನ್ನೋ ವ್ಯವಸ್ಥೆ. ಎಲ್ಲರೂ ವಿವಾಹ ಮಾಡಿಕೊಳ್ಬೇಕು ಅಂತ ಆದೇಶ ಏನಿಲ್ಲ. ಇದು ಸನ್ಯಾಸಿಗಳಾಗ್ಬೋದು, ಬ್ರಹ್ಮಚಾರಿಗಳಾಗಿಯೇ ಬೇಕಾದರೂ ಇರ್ಬೋದು. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು 33 ಕೋಟಿ ಅಷ್ಟೇ ಭಾರತ ದೇಶದಲ್ಲಿ ಜನಸಂಖ್ಯೆ ಇರಬೇಕು, ಅದಕ್ಕೋಸ್ಕರ ಎಲ್ಲರೂ ಕೂಡ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿರಿ ಅಂತ ಹೇಳಿದ್ರು. ಹಾಗೆ ಏನಾದರೂ ವ್ಯವಸ್ಥೆ. ವಿವಾಹ ಅನ್ನುವ ವ್ಯವಸ್ಥೆಯನ್ನು ಶಾಸ್ತ್ರ ಧಾರ್ಮಿಕವಾಗಿ ಒಂದು ಚೌಕಟ್ಟು ಹಾಕಿ ಕೊಟ್ಟದ್ದೇ ಹೊರತು ಇದನ್ನು ಆಗಲೇಬೇಕು ಅಂತ ಕೊಟ್ಟದ್ದಲ್ಲ. ಇದೊಂದು ವ್ಯವಸ್ಥೆ. ಆಮೇಲೆ ಮಾಂಸಭಕ್ಷಣೆಗೆ ಯಜ್ಞ ಅನ್ನೋದು ಒಂದು ವ್ಯವಸ್ಥೆ. ಅದರಿಂದ ಪ್ರಾಚೀನ ಕಾಲದಲ್ಲಿ ಪಶುಬಲಿ ಇತ್ತೋ ಇಲ್ಲವೋ ಅಂತ ಒಂದು ದೊಡ್ಡ ಗಲಾಟೆ ಉಂಟು. ಆದರೆ ಭಾಗವತದ ಈ ಶ್ಲೋಕ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಕೊಟ್ಟಂತಹ ವ್ಯಾಖ್ಯಾನ, ಅದರ ತಾತ್ಪರ್ಯ ವಿವರಣೆ, ಸತ್ಯಧರ್ಮರೇ ಮೊದಲಾದವರು ಕೊಟ್ಟಂತಹ ವ್ಯಾಖ್ಯಾನಗಳನ್ನೆಲ್ಲ ಗಮನಿಸಿದರೆ ಒಂದು ಕಾಲದಲ್ಲಿ ಪಶುಬಲಿ ಅನ್ನುವುದು ಯಜ್ಞದ ಮೂಲಕ ನಡೀತಿತ್ತು. ಆದರೆ ಆಚಾರ್ಯರು ಅದಕ್ಕೆ ಚೌಕಟ್ಟು ಕೊಟ್ಟು ಹೇಳ್ತಾರೆ, ಇದು ಕ್ಷಾತ್ರ ಮಾತ್ರ, ಬ್ರಾಹ್ಮಣರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅಂದರೆ ವ್ಯವಸ್ಥೆ ಹಿಂದೆ ವರ್ಣದ ಶುರು ಮಾಡಿ ಈ ವಿಷಯ ಬಂದದ್ದು ಯಾಕೆ? ಯಜ್ಞದಲ್ಲಿ ಪಶುಬಲಿ ನಡೆಸುವುದು,
ಅದು ಕ್ಷತ್ರಿಯರ ಯಜ್ಞದಲ್ಲಿ ಮಾತ್ರ. ಪಶು ಬಲಿಯಾದ ಮೇಲೆ ಪಶುವಿನ ಮಾಂಸವನ್ನು ಸ್ವೀಕಾರ ಮಾಡುವುದು ಕೂಡ ಕ್ಷತ್ರಿಯರಿಗೆ ವಿಹಿತ, ಬ್ರಾಹ್ಮಣರಿಗಿಲ್ಲ. ಆದರೆ ಒಂದು ವಿಶೇಷ ಉಂಟು, ಬ್ರಾಹ್ಮಣರು ತಗೊಳ್ಬೇಕು ಅಂತುಂಟಲ್ಲಿ, ಯಜ್ಞ ಮಾಡಿದ ಮೇಲೆ ತಗೊಳ್ಬೇಕು. ಈಗ ಕ್ಷತ್ರಿಯರು ಯಾಗ ಮಾಡಿಸುವವರು ಯಜಮಾನರು ಕ್ಷತ್ರಿಯರು, ಆದರೆ ಪುರೋಹಿತರು ವಸಿಷ್ಠ ಪ್ರಕೃತಿಗಳು. ಈ ವಸಿಷ್ಠರು ಮೊದಲಾದವರು ಯಾಗ ಮಾಡಿಸಿದ್ರು, ಅಶ್ವಮೇಧ ಮಾಡಿಸಿದ್ರು ದಶರಥನಿಗೆ. ಅಶ್ವಮೇಧ ಮಾಡಿಸಿದಾಗ ಪಶು ಬಲಿ ಕೊಡಬೇಕು. 222 ಪಶು ಬಲಿ ಉಂಟು ಒಂದು ಅಶ್ವಮೇಧದಲ್ಲಿ. ಅಷ್ಟು ಪಶು ಬಲಿ ಕೊಟ್ಟ ಮೇಲೆ ಪುರೋಹಿತರು ಪ್ರಸಾದ ತಗೊಳ್ಳದೆ ಯಜಮಾನ ತಗೊಳ್ಳದ, ಪುರೋಹಿತರಿಗೆ ಚೂರಾದರೂ ಪ್ರಸಾದ ಕೊಡಬೇಕು ಅಂತ ಹೇಳಿದರೆ ಯಘ್ರಾಣ ಭಕ್ಷೋ ವಿಹಿತ. ಪುರೋಹಿತರು ಪ್ರಸಾದ ತಗೊಳ್ಬೇಕು, ಏನಂದರೆ ಅಷ್ಟು ದೂರ ಇಟ್ಟುಕೊಂಡು ಅದನ್ನು ಒಂದು ಸಲ ಅಂತ ಮುಗಿಸ್ಬೇಕು, ಮುಗಿತು ಅಷ್ಟೇ. ಗ್ರಾಣ ಭಕ್ಷಣ, ಇದಕ್ಕೆ ಗ್ರಾಣ ಭಕ್ಷಣ ಅಂತ ಹೆಸರು. ಅದು ಬಿಟ್ಟು ನಾಲಿಗೆಗೆ ತಾಗಿಸಿ ಅದನ್ನು ಸ್ವೀಕರಿಸುವುದಕ್ಕೆ ಅವಕಾಶವೇ ಇಲ್ಲ. ಅಥವಾ ದದಿಸಕ್ಕು ಪ್ರಾಶನ ಇದ್ದ ಹಾಗೆ ಜಸ್ಟ್ ಹಲ್ಲಿಗೆ ತಾಗಿಸದೆ ತೆಗೆದು ಬಿಡ್ತೇನೆ, ಅದಕ್ಕೂ ಅವಕಾಶ ಇಲ್ಲ. ಗ್ರಾಣ ಭಕ್ಷ ಮಾತ್ರ ವಿಹಿತವಾಗಿದೆ ಹೊರತು ಒಳಗೆ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಹಾಗಾದರೆ ವರ್ಣ ಕ್ರಮದಲ್ಲಿ ವ್ಯತ್ಯಾಸ ಇದೆ. ಮಾಂಸ ಭಕ್ಷಣ ನಿಷಿದ್ಧವೋ ವಿಹಿತವೋ ಅಂತ ಪ್ರಶ್ನೆ ಕೇಳಿದರೆ ಮಹಾಭಾರತ ಏನು ಉತ್ತರ ಕೊಟ್ಟಿದೆ ಗೊತ್ತೋ? ಯಾರು ಅಧ್ಯಯನ, ಜಪ, ಉಪದೇಶ, ಅಧ್ಯಾಪನ, ಯಾಜ್ಞಿಕ, ಯಜ್ಞ, ಯಾಜನ, ದಾನ, ಪ್ರತಿಗ್ರಹ ಇದರಲ್ಲಿ ತೊಡಗಿರ್ತಾರೋ ಅಂಥವರಿಗೆ ಮಾಂಸ ಭಕ್ಷಣ ನಿಷಿದ್ಧ. ಹಾಗಾದರೆ ಯಾರಿಗೆ ವಿಹಿತ? ಯಾರು ಯುದ್ಧ, ಸೇವಾ, ಕೈಂಕರ್ಯಾದಿಗಳಲ್ಲಿ ತೊಡಗಿರ್ತಾರೋ ಅವರಿಗೆ ಮಾಂಸ ಭಕ್ಷಣ ವಿಹಿತ. ಅತಿಯಾದ ಭಾರವನ್ನು ಹೊರುವುದು, ಅತಿಯಾದ ಕ್ಲಿಷ್ಟವಾದ ಮೊಗವನ್ನು ಇಟ್ಟುಕೊಂಡು, ಹಲವನ್ನು ಇಟ್ಟುಕೊಂಡು, ನೇಗಿಲು ಇಟ್ಟುಕೊಂಡು ಭೂಮಿ ಕರ್ಷಣ ಮಾಡುವುದು, ಇಂಥವರಿಗೆಲ್ಲ ಮಾಂಸ ಸುರಾದಿ ಭಕ್ಷಣ ಪಾನಗಳು ವಿಹಿತ, ದೋಷ ಅಲ್ಲ. ಅಂದರೆ ಅವರ ಅಂತಹ ಕೆಲಸವನ್ನು ಮಾಡಬೇಕಾದ್ರೆ ಅಂತಹ ಆಹಾರ ಬೇಕಾಗ್ತದೆ, ಅಂಥವರಿಗೆ ಅದು ನಿಷಿದ್ಧ ಅಲ್ಲ. ಅಂಥವರೂ ಕೂಡ ಅದನ್ನು ತ್ಯಾಗ ಮಾಡುವುದಕ್ಕೆ ಅವಕಾಶ ಇದೆ. ನಿವೃತ್ತಿರಿಷ್ಟ ಆಸು ನಿವೃತ್ತಿ ಇಷ್ಟ, ಇದನ್ನು ಪೂರ್ತಿ ಬಿಡುವುದು ನಮಗೆ ಇಷ್ಟ, ಆದರೆ ಬಿಟ್ಟು ನಮಗೆ ಕೆಲಸಕ್ಕೆ ಆಗಲ್ಲ ಅಂತ ಕೊಡಬಾರ್ದು. ಕೆಲವರು ಹಾಗೆ ಏಕಾದಶಿ ಉಪವಾಸ ಬಿಡುವುದು ಒಳ್ಳೆಯದು, ಉಪವಾಸ ಮಾಡುವುದು ಒಳ್ಳೆಯದು ಅಂತ ಕೆಲವರ ಪ್ರಶ್ನೆ. ಉಪವಾಸ ಮಾಡುವುದು ಒಳ್ಳೆಯದು ಅಂತ ಹೇಳಿದರೆ ಏನು ಸಮಸ್ಯೆ ಅಂದರೆ, ಇವರು ಬೆಳಗ್ಗೆ 8 ಗಂಟೆಯಲ್ಲಿ ನರ್ವಸ್, ಅಲ್ಲಿಲ್ಲ ಇವತ್ತು ನನ್ನಿಂದ ಏನೂ ಆಗುವುದಿಲ್ಲ ಏಕಾದಶಿ. ಅದೇ ದಶಮಿ ದಿವಸ ಮಧ್ಯಾಹ್ನ 10 ಗಂಟೆ ತನಕ ಉಪವಾಸ ಇದ್ದರೂ ಗಟ್ಟಿಯಾಗಿರ್ತಾರೆ. ಏಕಾದಶಿ ಆಗಲ್ಲ, ಬೆಳಗ್ಗೆ 8 ಗಂಟೆಯಲ್ಲೇ ನರ್ವಸ್ ಆಗಿರ್ತಾರೆ, ಏನು ಕೆಲಸ ಇಲ್ಲ. ಕೊನೆಗೆ ಬಿದ್ದುಗಳು, ನಾಳೆ ಬೆಳಗ್ಗೆ ನೀವು 4:15ಗೆ ಸರಿಯಾಗಿ ಒಗ್ಗರಣೆ ಹಾಕುವಾಗ ಎಬ್ಬಿಸಿ ಅಂತ ಹೇಳಿರ್ತಾರೆ, ಅಲ್ಲಿ ನಮಗೆ ಬಿದ್ದುಗಳು, ಏಕಾದಶಿ ಅಂದರೆ ಬಿದ್ದುಗಳು. ಇಂಥವರಿಗೆ ನೀವು 1 ಲೋಟ ನೀರು ಕುಡಿರಪ್ಪ ಅಂತ ಹೇಳಿದ್ರು ಪ್ರಸ್ತುತ. ಯಾಕಂದರೆ ಏಕಾದಶಿ ಅಷ್ಟು ಹೊತ್ತು ಬಿದ್ದು ನಿದ್ದೆ ಮಾಡಿ ಹಾಳು ಮಾಡಿದೆಯಲ್ವ, ಅದಕ್ಕಿಂತ ನೀರು ಕುಡಿದು ನೀನು ದೇವರ ಪೂಜೆ ಮಾಡಿದರೆ ಅದು ನಿಮ್ಗೆ ಪುಣ್ಯ ಬರ್ತಿತ್ತು, ಸ್ವಲ್ಪ ಶಾಸ್ತ್ರ ಅಧ್ಯಯನ ಮಾಡಿದರೆ ಪುಣ್ಯ ಬರ್ತಿತ್ತು. ಸುಮ್ಮನೆ ಉಪವಾಸ ಅಂದರೆ ಬಿಟ್ಟು ಬಿಡುವುದಲ್ಲ. ನೀನು ಕ್ಷತ್ರಿಯನಾಗಿತ್ತು ಮಾಂಸ ಭಕ್ಷಣೆಯನ್ನು ಮಾಡದೆ, ಸುರಾವನ್ನು ಸ್ವೀಕರಿಸದೆ, ನಿನ್ನ ದೇಶ ರಕ್ಷಣೆಯ ಕರ್ತವ್ಯವನ್ನು ಮಾಡುವ ಸಾಮರ್ಥ್ಯ ನಿನ್ನಲ್ಲಿದೆಯೋ, ನೀನು ಮಾಂಸ ಭಕ್ಷಣೆ ಮಾಡದೆ ಹೋದರೆ ಅದು ನಮಗೆ ಇಷ್ಟ ಅಂತ ಋಷಿಗಳು ಹೇಳ್ತಾರೆ, ಮಾಡುವುದು. ಆದರೆ ಅದನ್ನು ಸ್ವೀಕರಿಸದೆ ನಿನಗೆ ನೀನು ಮಾಡಬೇಕಾದ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ನಿನ್ನಿಂದ ಆಗುವುದಿಲ್ಲವೋ, ಹಾಗಾದರೆ ನೀನು ಅದನ್ನು ಸ್ವೀಕರಿಸಿದ್ರೇ ನಮಗೆ ಇಷ್ಟ. ಅಂದರೆ ನಿನ್ನ ಕರ್ತವ್ಯವನ್ನು ನೀನು ಮಾಡುವುದಕ್ಕೆ ಏನು ಬೇಕೋ ಅದನ್ನು ಸ್ವೀಕರಿಸು, ಇದು ಆಂತರಿಕ. ಜಪ ಉಪದೇಶಾದಿಗಳಲ್ಲಿ ತೊಡಗಿದವರಿಗೆ ಕೆಲವು ಆಹಾರಗಳನ್ನು ಸ್ವೀಕರಿಸುವುದರಿಂದ ಬುದ್ಧಿ ನಿಕಷತೆ ಕ್ಷೀಣವಾಗ್ತದೆ, ಉಚ್ಚಾರಣೆಯ ಸಾಮರ್ಥ್ಯ ಕ್ಷೀಣವಾಗ್ತದೆ. ಆದರೆ ಉಚ್ಚಾರಣ, ನಾಲಿಗೆಯಲ್ಲಿರುವ ಹರಿತ ಶಕ್ತಿ ಇವೆಲ್ಲ ಉಳಿಯುವುದಕ್ಕೆ ಬೇಕಾಗಿ ಅಂಥವರಿಗೆ ಆಹಾರದಲ್ಲಿ ಕಟ್ಟಳೆಗಳು ಹೆಚ್ಚು, ಅದನ್ನು ಆತ ಅನುಸರಿಸಬೇಕು ಅನ್ನುವುದು ಇಲ್ಲಿ ಆಚಾರ್ಯರು ಕೊಡ್ತಕ್ಕಂತಹ ಒಟ್ಟು ತಾತ್ಪರ್ಯದ ಅಭಿಪ್ರಾಯ ಇದೆ. ತುಂಬ ವಿಮರ್ಶೆಗೆ ಒಳಪಟ್ಟಂತಹ ಶ್ಲೋಕ ಇದು. ಯಾಕಂದರೆ ಈ ದೇಶದಲ್ಲಿ ಅಥವಾ ವೇದದಲ್ಲಿ ಪಶುಬಲಿ ಅನ್ನುವುದು ಇರಲೇ ಇಲ್ಲ ಅನ್ನುವ ಒಂದು ವಾದವೂ ಇದೆ. ಅಲ್ಲಿ ಎಲ್ಲಿಯಾದರೂ ಒಂದು ಕಡೆ ಮೇಧ್ಯ ಪಶು ನಮಡ್ವಾನ್ ವಿಭಾಷಿತ ಅಂತ ಒಂದು ಮಾತು ಬಂದರೆ, ಅಥವಾ ಅಗ್ನಿಶೋಮೀಯಂ ಪಶು ಆಲಭೇತ, ಇಂಥ ಯಾಗಕ್ಕೆ ಸಂಬಂಧಿಸಿದ ಹಾಗೆ ಪಶುವನ್ನು ಆಲಭನ ಮಾಡು ಅಂತ ಒಂದು ಮಾತು ಬಂದರೆ, ಅದಕ್ಕೆ ಕೆಲವರ ಅರ್ಥ ಪಶುವಿನ ಆಲಂಬನ ಅಥವಾ ಆಲಭನ ಅಂದರೆ ಅರ್ಥ ಪಶುಜನ್ಯವಾಗಿರತಕ್ಕಂಥ ಹಾಲು, ಮೊಸರು, ಬೆಣ್ಣೆಗಳನ್ನು ಅಗ್ನಿಯಲ್ಲಿ ಹಾಕಿ ಅಂತ ಅರ್ಥ. ಒಂದು ಕಡೆಯಲ್ಲಿ ಗೋವನ್ನು ಆಲಂಬನ ಮಾಡಿ ಅಂದರೆ ಅರ್ಥ ಗವ್ಯಗಳನ್ನು ಅಗ್ನಿಯಲ್ಲಿ ಹಾಕಿ ಅಂತ ಅರ್ಥ ಅಂತ ಹೀಗೆ ವ್ಯಾಖ್ಯಾನ ಮಾಡಿಕೊಂಡು ವೇದದಲ್ಲಿ ಎಲ್ಲೆಲ್ಲಿ ಪಶುಬಲಿ ಅಂತ ಬಂದಿದೆಯೋ ಅಲ್ಲೂ ಎಲ್ಲೂ ಕೂಡ ಪಶುಬಲಿಯ ಬಗ್ಗೆ ಹೇಳಲಿಲ್ಲ. ಅಲ್ಲಿ ವಸ್ತುತಃ ಹೇಳಿರುವುದು
ಪಶುಜನ್ಯವಾದ ಕ್ಷೀರ ಮೊದಲಾದವುಗಳಿಂದ ಆಹುತಿಯನ್ನೇ ಹೇಳಿದ್ದು ಅಂತ ಒಂದು ವಾದ ಇದೆ. ಇದು ವೇದಗಳನ್ನಿಟ್ಟುಕೊಂಡು ವೇದವನ್ನು ತನ್ನದಾಗಿಸಿಕೊಂಡು ಬಂದಂತಹ ಕೆಲವು ಜೈನ ಪಂಥೀಯರು ಮಾಡಿರತಕ್ಕಂತಹ ವ್ಯಾಖ್ಯಾನ ಹೀಗಿದೆ. ಅವರಿಗೆ ಪಶುಬಲಿ ಸರ್ವಥಾ ಪ್ರಾಚೀನ ಕಾಲದಲ್ಲಿ ಇರಲಿಲ್ಲ ಅನ್ನೋದರ ನಿರೂಪಣೆ ಪ್ರಧಾನವಾಗಿದೆ. ಆದರೆ ಶ್ರೀಮದಾನಂದ ತೀರ್ಥರು ಹಾಗೆ ಹೇಳುವುದಿಲ್ಲ. ಅವರು ಯಜ್ಞಯಾಗಗಳಲ್ಲಿ ಪಶುಬಲಿ ಅನ್ನುವುದು ಒಂದು ಕಾಲದಲ್ಲಿ ಇತ್ತು ಅನ್ನೋದನ್ನು ಅಂಗೀಕಾರ ಮಾಡ್ತಾರೆ. ಅದಕ್ಕೆ ಆಲಭನ ಅಂತ ಯಾಕೆ ಹೆಸರು? ಅದನ್ನು ಬಲಿ ಅಂತ ಕರೀತಾರೆ. ಬಲಿ ಅಂದರೆ ಪೂಜಾ ದ್ರವ್ಯ ಅಂತ ಅರ್ಥ. ಅಥವಾ ಆಲಭನ ಆಲಂಬನ ಎಂಬ ಶಬ್ದದಿಂದ ಕರೀತಾರೆ. ಅದಕ್ಕೆ ಆಲಭನ ಅನ್ನುವ ಶಬ್ದ ಯಾಕೆ? ಅದಕ್ಕೆ ಆಚಾರ್ಯರು ಹೇಳುವುದು, ಮೂರ್ಧ್ವಂ ಯಾಂತಿ ದೈವೇಚ ವೈತೃಕೆ ಯಜ್ಞೇ ಶ್ವಾಲಭನಂ ಪ್ರೋಕ್ತಂ ದೇವತೋದ್ದೇಶತ ಪಶೋ ಹಿಂಸಾ ನಾಮ ತದನ್ಯತ್ರ ತಸ್ಮಾತ್ ತಾನಾಚರೇ ಬುಧಃ ಯತೋ ಯಜ್ಞೇ ಮೃತ ಊರ್ಧ್ವಂ ಯಾಂತಿ ದೈವೇಚ ವೈತೃಕೆ ಅತೋ ಲಾಭಾತ್ ಆಲಭನಂ ಸ್ವರ್ಗಸ್ಯ ನತು ಮಾರಣಂ. ಇದು ಆಚಾರ್ಯರು ಬೇರೆ ಕಡೆಯಿಂದ ತೆಗೆದುಕೊಟ್ಟಿರ್ತಕ್ಕಂಥ ಒಂದು ಶ್ಲೋಕ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಹಿಂಸೆ ಮತ್ತು ಆಲಭನ ಇದಕ್ಕೆ ವ್ಯತ್ಯಾಸ ಇದೆ. ಯಜ್ಞದಲ್ಲಿ ಪಶುವನ್ನು ಮಾಡುವುದು ಹಿಂಸೆ ಅಲ್ಲ, ಅದು ಆಲಭನ. ಬೇರೆ ಕಡೆಯಲ್ಲಿ ತಿನ್ನುವುದಕ್ಕೋಸ್ಕರ ಪಶುವನ್ನು ಕೊಂದರೆ ಅದಕ್ಕೆ ಹಿಂಸೆ ಅಂತ ಹೆಸರು. ಮಾಹಿಂಸ್ಯಾ ಸರ್ವಾಭೂತಾನಿ ಅನ್ನುವ ಶ್ರುತಿ ಎಲ್ಲ ಹಿಂಸೆಯನ್ನು ನಿಷೇಧಿಸುತ್ತೆ. ಅಲ್ಲಿ ಹಿಂಸಾ ಅಂತ ಹೇಳಿದರೆ ಯಜ್ಞಾದನ್ಯತ್ರ ಅಂತ ಅದಕ್ಕೆ ಅರ್ಥ. ಯಜ್ಞದಲ್ಲಿ ಹಿಂಸೆ, ಅದಕ್ಕೆ ಹಿಂಸೆ ಅನ್ನೋ ಹೆಸರೇ ಇಲ್ಲ, ಅದಕ್ಕೆ ಆಲಭನ ಅಂತ ಹೆಸರು. ಯಾಕಂದರೆ ಯಜ್ಞದಲ್ಲಿ ಪಶುವನ್ನು ಕೊಡುವಾಗ ಅಲ್ಲಿ ಪಶುವನ್ನು ಪರಿಕಲ್ಪನೆಯೇ ಇರುವುದಿಲ್ಲ. ಆ ಪಶುವಿನ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ದೇವತೆಗಳ ಆವಾಹನೆ ಇದೆ, ಚಿಂತನೆ ಇದೆ, ದೊಡ್ಡ ಪ್ರಕ್ರಿಯೆ ಇದೆ. ಅಷ್ಟಾದ ಮೇಲೆ ಆ ಪಶುವಿಗೆ ಕೈಯಲ್ಲಿ ನೀರು ಹಿಡ್ಕೊಂಡು ಅದರಲ್ಲಿ ಆವಾಹನೆ ಮಾಡಿದ ಅಷ್ಟೂ ದೇವತೆಗಳಿಗೆ ಸಂಬಂಧ ಅಶ್ವಿನಿ ದೇವತೆಗಳಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳ ಮಂತ್ರವನ್ನು ಹೇಳಿ ಆ ಪಶುವಿಗೆ ಪ್ರೋಕ್ಷಣೆ ಮಾಡಲಿಕ್ಕಿದೆ. ಇದಕ್ಕೆ ಪಶು ಪ್ರೋಕ್ಷಣ ಅಂತ ಹೆಸರು. ಪಶು ಪ್ರೋಕ್ಷಣ ಆದ ಮೇಲೆ ಆ ಪಶುವಿಗೆ ನೀವು ಗರಗಸ ಹಿಡಿದುಕೊಂಡು ತಲೆಯನ್ನು ಹೀಗೆ ಕೊಯ್ದರೂ ಕೂಡ ಅದಕ್ಕೆ ಸ್ವಲ್ಪವೂ ನೋವೇ ಆಗುತ್ತದೆ. ಅಕಸ್ಮಾತ್ ಆ ಹೊತ್ತಿಗೆ ಆ ಪಶು ಅರಚಿತು ಅಂತಾದರೆ ಆ ಪಶು ಯಜ್ಞಕ್ಕೆ ಬರುವುದಿಲ್ಲ, ಅದು ಅಪವಿತ್ರವಾಗ್ತದೆ. ಅಂದರೆ ಆ ಆಲಭನ ಪ್ರಕ್ರಿಯೆಯಿಂದ ಆ ಪಶುವಿನಲ್ಲಿ ಒಂದು ವಿಶಿಷ್ಟವಾದ ದೈವೀ ಸಾನ್ನಿಧ್ಯ ಪ್ರಾಪ್ತಿಯಾಗ್ತದೆ. ಆವಾಗ ಪಶುವನ್ನು ಆಲಭನ ಮಾಡಿದಾಗ ಆ ಪಶುವಿನಲ್ಲಿದ್ದಂತಹ ಪಶು ಚೇತನ ಏನಿದೆ ಅದು ಸ್ವರ್ಗಕ್ಕೆ ಹೋಗ್ತದೆ, ಅದಕ್ಕೆ ಶ್ರೇಯಸ್ಸು ಪ್ರಾಪ್ತಿಯಾಗ್ತದೆ. ಈ ಪಶು ಆಲಭನವನ್ನು ನಡೆಸಿದಂತಹ ಪ್ರಕ್ರಿಯೆಗೆ ಆಲಭನ ಅಂತ ಯಾಕೆ ಹೆಸರು ಅಂದರೆ, ಆ ಪಶುವಿಗೆ ಸ್ವರ್ಗ ಲಾಭವನ್ನು ಕೊಡುವುದರಿಂದ ಅದಕ್ಕೆ ಆಲಭನ ಅಂತ ಹೆಸರು. ಅದನ್ನು ನಡೆಸಿದಂತಹ ವ್ಯಕ್ತಿಗೂ ಕೂಡ ಪುಣ್ಯ ಪ್ರಾಪ್ತಿ ಇರುವುದರಿಂದ ಅದಕ್ಕೆ ಆಲಭನ ಅಂತ ಹೆಸರು ಅಂತ ಈ ಮಾತನ್ನು ಆಚಾರ್ಯರು ಬೇರೆ ಕಡೆಯಲ್ಲಿ ವೇದವ್ಯಾಸರು ಹೇಳಿದ್ದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಪಶ್ವಾಲಭನ ಅಂತ ಉಂಟು, ಆದರೆ ಆ ಪಶ್ವಾಲಭನ ಕ್ಷತ್ರಿಯರಿಗೆ ಸಂಬಂಧಪಟ್ಟದ್ದು. ಕ್ಷತ್ರಿಯರು ಪಶ್ವಾಲಭನವನ್ನು ನಡೆಸುವಾಗಲೂ ಕೂಡ ಅವರಿಗೆ ಎಚ್ಚರವನ್ನು ಹೇಳ್ತಾರೆ. ಆ ಪಶುವಿನಲ್ಲಿ ವಿಧಿವಿಹಿತವಾದ ಏನೇನು ಆವಾಹನಾ ವಿಧಾನಗಳಿದ್ದಾವೋ ಅಷ್ಟೂ ಅನುಸಂಧಾನಗಳಿದ್ದು ದೈವ ಪ್ರೀತಿಯಾಗಿ ಲೋಕದಲ್ಲಿ ಕಾಲಕ್ಕೆ ಮಳೆ ಬರುವುದಕ್ಕೋಸ್ಕರ ಅದನ್ನು ನಡೆಸಿದರೆ ಅದು ಅವರಿಗೆ ಸ್ವರ್ಗಪ್ರದವಾಗ್ತದೆ. ಇಲ್ಲದೆ ಹೋದರೆ ಅದು ಕೂಡ ಹಿಂಸೆಯಾಗ್ತದೆ. ಪ್ರಾಚೀನ ಪರಿಹಿಯ ಕಥೆ ಹಿಂದೆ ಶ್ರವಣ ಮಾಡಿರುವುದು ಅದಕ್ಕೋಸ್ಕರ. ಪ್ರಾಚೀನ ಪರಿಹಿಯ ಕಥೆ 4ನೇ ಸ್ಕಂದದ ಕೊನೆ ಭಾಗದಲ್ಲಿ ಬರ್ತದೆ. ಆತ ಅನೇಕ ಪಶುಗಳನ್ನು ಬಲಿಕೊಟ್ಟು ಭಾರೀ ಯಾಗ ಮಾಡಿದವ. ದೇವಲೋಕವೆಲ್ಲವೂ ಆತನ ಯಾಗದಿಂದ ಹೊಗೆಯಿಂದ ಕಪ್ಪಿಟ್ಟು ಬಿಟ್ಟಿತ್ತು ಅಂತ ಹೇಳುವಂತಹ ಒಂದು ವರ್ಣನೆಯನ್ನು ಒಬ್ಬ ಕವಿ ಮಾಡ್ತಾನೆ. ದೇವಲೋಕದಿಂದ ನಾರದರು ಬಂದಾಗ ನಾರದರಲ್ಲಿ ಇವನ ಪ್ರಶ್ನೆ ಏನಿತ್ತು ಅಂದರೆ, ಹೇಗೆ ದೇವಲೋಕದಲ್ಲಿ ಎಲ್ಲರೂ ಹೊಟ್ಟೆ ತುಂಬಿದ್ದಾರೋ ಅಂತ ಕೇಳ್ತಾರೆ. ಅಂದರೆ ನಾನು ಮಾಡಿದ ಯಾಗ ಎಲ್ಲಿಗೂ ತಲುಪಿದೆಯೋ ಅಂದರೆ ಯಾಗದ ಬಗ್ಗೆ ಅಷ್ಟು ಅಹಂಕಾರವನ್ನು ತೋರಿಸುವ ರೀತಿಯಲ್ಲಿ ಆತ ಬೆಳೆದಿದ್ದ. ಆ ಅಹಂಕಾರವನ್ನು ಇಳಿಸುವುದಕ್ಕೋಸ್ಕರ ನಾರದರವರಿಗೆ ಉಪದೇಶ ಕೊಟ್ಟದ್ದೇನು ಅನ್ನೋ ಸ್ವಲ್ಪ ತಲೆ ಎತ್ತಿ ನೋಡು ಅಂತ ಹೇಳ್ತಾರೆ. ಈಗ ತಲೆ ಎತ್ತಿ ನೋಡ್ತಾನೆ, ನೋಡಿದರೆ ಕೆಲವು ಪಿಶಾಚಿಗಳು ಬಾ ಬಾ ಕತ್ತರಿಸಿ ತಿಂತೇವೆ ಅಂತ ಕರಿತಾ ಇದ್ದಾರೆ. ಇವನು ಹೆದರಿಕೊಂಡು ಕೇಳ್ತಾನೆ ನಾರದರ ಹತ್ರ, ಏನು ಸ್ವಾಮಿ, ನಾನು ಇಷ್ಟೆಲ್ಲ ಯಾಗ ಮಾಡಿ ದೇವತೆಗಳನ್ನು ಪ್ರೀತಿಗೊಳಿಸಿದರೆ ಈ ಪಿಶಾಚಿಗಳನ್ನು ಕೊಟ್ಟು ಕಳಿಸಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಸರಿ ನೋಡೋದು, ಪಿಶಾಚಿಗಳು ಏನು ನೋಡು ಅಂತ ಹೇಳ್ತಾರೆ ನಾರದರು. ಇವನು ಕಣ್ಣಿಬಿಟ್ಟು ನೋಡಿದರೆ ಕುರಿಗಳು, ಹಸುಗಳು, ಇವನು ಯಾವುದನ್ನೆಲ್ಲ ಬಲಿ ಕೊಟ್ಟಿದ್ದಾನೆ ಆ ಪ್ರಾಣಿಗಳು ಅಲ್ಲಿದ್ದಾರೆ. ನಾರದರು ಹೇಳ್ತಾರೆ, ನೀನು ಯಾವುದನ್ನು ಬಲಿ ಕೊಟ್ಟಿದ್ಯೋ ಅವುಗಳು ನೋಡಿ ನಿನ್ನನ್ನು ಕರಿತಾ ಇದ್ದಾರೆ. ಯಾಕಂದರೆ ನೀನು ಇವತ್ತಲ್ಲ ನಾಳೆ ಸಾಯ್ತಲ್ವ, ಸತ್ತ ಮೇಲೆ ನೀನು ಕುರಿಯಾಗಿ ಉಂಟು, ನಾವು ಕತ್ತರಿಸಿ ತಿಂತೇವೆ ಅಂತ ಅವುಗಳು ಹೇಳ್ತಾ ಇದ್ದಾವೆ ನಿನ್ನ.
ಯಾಕಂದರೆ ಮಾಂಸ ನನ್ನನ್ನು ಅವನು ಅಂದರೆ ಇವತ್ತು ನಾನು ಅದನ್ನು ತಿಂದರೆ ನಾಳೆ ನನ್ನನ್ನು ಅದು ತಿನ್ನುತ್ತೆ, ಇದು ಕರ್ಮ ಸಿದ್ಧಾಂತ. ಅದರಿಂದಾಗಿ ನೀನು ಇದಕ್ಕೆ ಈಡಾಗಬೇಕಾಗುತ್ತೆ. ಆಗ ಅವನಿಗೆ ಬುದ್ಧಿ ಬರ್ತದೆ. ನಾನು ಇಷ್ಟೆಲ್ಲ ಪಶುಬಲಿ ಕೊಟ್ಟದ್ದು, ಆ ಪಶುಗಳು ಸ್ವರ್ಗಕ್ಕೆ ಹೋಗಲಿ ಅಂತ ಪಶುಬಲಿ ಕೊಟ್ಟೆ, ಆದರೆ ಅವುಗಳು ಪಿಶಾಚಿಗಳಾಗಿ ನನ್ನನ್ನು ತಿನ್ನಲಿಕ್ಕೆ ಕಾಯ್ತಾ ಇದ್ದಾವೆ ಅಂತಾದರೆ ನನ್ನ ಯಾಗದಲ್ಲಿ ಏನು ದೋಷ ಅಂತ ಆಮೇಲೆ ತಲೆ ತಗ್ಗಿಸಿ ನಾರದರ ಹತ್ರ ಕೇಳಿದರೆ, ನಾರದರು ಅದಕ್ಕೋಸ್ಕರವೇ ಪುರಂಜನೋಪಾಖ್ಯಾನವನ್ನು ಹೇಳಿ ಅವನ ಮಂಡೆಗೆ ಏರಿದ್ದಂತಹ ಪಿತ್ತವನ್ನು ಇಳಿಸ್ತಾರೆ. ಇಳಿಸಿ ತತ್ಕರ್ಮ ಹರಿತೋಷಮ್ಯತ್ ಸಾ ವಿದ್ಯಾ ಯಾ ವಿಮುಕ್ತಯೇ, ಭಗವಂತನ ಪ್ರೀತಿಯನ್ನು ಉದ್ದೇಶಿಸದೆ ಏನು ಕರ್ಮ ಮಾಡಿದರೂ ಅದು ಕರ್ಮ ಅಲ್ಲಪ್ಪ ಅಂತ ಅವನಿಗೆ ಭಗವತ್ಪ್ರೀತಿ ಉದ್ದೇಶದಿಂದ ಏನು ಚಿಕ್ಕ ಕರ್ಮ ಮಾಡಿದರೂ ದೊಡ್ಡ ಕರ್ಮವಾಗುತ್ತೆ ಅನ್ನೋ ಉಪದೇಶವನ್ನು ನಾರದರು ಕೊಡ್ತಾರೆ. ಆ ಎಚ್ಚರ ಇದ್ದುಕೊಂಡು ಪಶ್ವಾಲಭನ ಅನ್ನೋದು ವೇದೋಕ್ತ ವಿಧಾನದಿಂದ ನಡೆದರೆ ಅದು ಹಿಂಸೆ ಅಂತ ಅನಿಸುವುದಿಲ್ಲ ಅನ್ನೋದು ಶ್ರೀಮದಾನಂದ ತೀರ್ಥರ ಅಭಿಪ್ರಾಯ ಇದೆ. ಇಷ್ಟಕ್ಕೆ ಒಂದು ಹಂತದ ವಿವರಣೆ ಮುಗಿಯಿತು. ಇಲ್ಲಿಗೆ ಈತನ ಚಮಸನ ಉಪದೇಶವನ್ನು ಇವತ್ತು ಮುಗಿಸೋಣ. ಧನಂ ಹಿ ಧರ್ಮೀಕ ಫಲಂ ಯತೋಸ್ಯ ಜ್ಞಾನಂ ಸವಿಜ್ಞಾನಮನುಪ್ರಶಾಂತಿ ಗೃಹೇಷು ಯುಂಜಂತಿ ಕಲೇವರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದರಲ್ಲಿ ಧರ್ಮ ಅನ್ನುವುದು ಮೋಕ್ಷಕ್ಕೋಸ್ಕರ ಇರುವಂಥದ್ದು, ಅರ್ಥ ಅನ್ನುವುದು ಧರ್ಮಕ್ಕೋಸ್ಕರ ಇರುವಂಥದ್ದು, ಕಾಮ ಅದು ಧರ್ಮ ಮತ್ತು ಮೋಕ್ಷಕ್ಕೆ ಅವಿರುದ್ಧವಾಗಿ ನೆಲೆಗೊಳ್ಳಬೇಕಾದದ್ದು. ಪುರುಷಾರ್ಥದ ಬಗ್ಗೆ ಒಂದು ಸ್ಪಷ್ಟವಾದ ವಿವರಣೆ ಇಲ್ಲಿದೆ. ಸಾಮಾನ್ಯವಾಗಿ ಮನುಷ್ಯ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಹೇಗೆ ಅರ್ಥೈಸಿಕೊಂಡಿರ್ತಾನೆ ಅದನ್ನು ಭಾಗವತವೇ ಹೇಳ್ತದೆ. ಧರ್ಮ ಅದು ದುಡ್ಡಿಗೋಸ್ಕರ ಇರುವುದು, ಧರ್ಮದಿಂದ ಅರ್ಥಪ್ರಾಪ್ತಿ. ಚೆನ್ನಾಗಿ ಹೋಮ ಮಾಡುವುದು ಯಾಕೆಂದರೆ ಧನ ಕನಕ ವಸ್ತುವಾಹನಾದಿ ಅಭಿವೃದ್ಧ್ಯರ್ಥ ಅಂತ ಯಜ್ಞಯಾಗಾದಿ ಧರ್ಮಗಳನ್ನು ಅನುಷ್ಠಾನ ಮಾಡುವುದು. ಧರ್ಮಾನುಷ್ಠಾನದಿಂದ ಉತ್ತಮವಾದ ಸಂಪತ್ತು ಪ್ರಾಪ್ತಿಯಾಗ್ತದೆ. ಸಂಪತ್ತಿಗೋಸ್ಕರ ಧರ್ಮ ಮೊದಲನೆಯದು. ಸಂಪತ್ತು ಏತಕ್ಕೋಸ್ಕರ? ಸಂಪತ್ತಿನಿಂದ ಕಾಮ, ಬಯಸಿದ್ದನ್ನು ಅನುಭವಿಸುವುದು. ಅದರಿಂದ ಸಂಪತ್ತು ಕಾಮಕ್ಕೋಸ್ಕರ. ಈಗ ಧರ್ಮದಿಂದ ಅರ್ಥ, ಅರ್ಥದಿಂದ ಕಾಮ. ಕಾಮ ಯಾವುದಕ್ಕೋಸ್ಕರ? ಕಾಮ ಇಂದ್ರಿಯ ತೃಪ್ತಿಗೋಸ್ಕರ. ಇಂದ್ರಿಯ ತೃಪ್ತಿ, ಅದಕ್ಕಿಂತ ಹೆಚ್ಚಿನ ಫಲ ಕಾಮದಲ್ಲಿಲ್ಲ. ಆದ್ದರಿಂದ ನಾವು ಇಂದ್ರಿಯ ತೃಪ್ತಿಯನ್ನು ಪಡಿಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಭೋಗಗಳನ್ನು ಅನುಭವಿಸಬೇಕು. ಭೋಗಗಳನ್ನು ಅನುಭವಿಸುವುದಕ್ಕೋಸ್ಕರ ಶರೀರವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಭೋಗ್ಯಗಳನ್ನು ತರುವುದಕ್ಕೋಸ್ಕರ ಸಂಪತ್ತನ್ನು ಸಂಪಾದನೆ ಮಾಡಬೇಕು. ಸಂಪತ್ತು ಸರಿಯಾಗಿ ನಾವು ಬಿತ್ತಿದ ಬೀಜದಿಂದ ಒಳ್ಳೆಯ ಧಾನ್ಯ ಬಂದು ಸಂಪತ್ತು ಮನೆಗೆ ಬರಬೇಕಾದರೆ ಮಳೆ ಬರಬೇಕು. ಮಳೆ ಬರಬೇಕಾದರೆ ಹೋಮ ಮಾಡಬೇಕು. ಹೀಗೆ ಹೋಮದಿಂದ ಸಂಪತ್ತು, ಸಂಪತ್ತಿನಿಂದ ಭೋಗ, ಕಾಮ, ಕಾಮದಿಂದ ಇಂದ್ರಿಯ ತೃಪ್ತಿ. ಅದಕ್ಕಿಂತ ದೊಡ್ಡದೇನಿದೆ ಅನ್ನುವ ಮನಸ್ಥಿತಿ ಸಾಮಾನ್ಯ ಮನುಷ್ಯನಿಗೆ ಇರ್ತದೆ. ಆದರೆ ವಸ್ತುಸ್ಥಿತಿ ಹಾಗಿಲ್ಲ. ಧರ್ಮಸ್ಯ ಜ್ಞಾತವರ್ಗ್ಯಸ್ಯ ನಾರ್ಥೋರ್ಥಾಯ ಇಹ ಕಲ್ಪತೆ. ಧರ್ಮದ ನಿಜವಾದ ಉದ್ದೇಶ ಅಪವರ್ಗ ಅಂದರೆ ಮೋಕ್ಷ ಎಂಬುದು ಧರ್ಮದ ಫಲ ಅಲ್ಲ. ಅರ್ಥ ಎಂಬುದು ಧರ್ಮದ ಫಲ ಅಲ್ಲ. ಅದು ಬಿತ್ತಿದಂತಹ ಬೀಜಗಳಿಂದ ನಿಜವಾದ ಫಲ ಧಾನ್ಯವಾಗಿದ್ದರೆ ಅದರಿಂದ ಒಂದಷ್ಟು ಒಣ ಹುಲ್ಲು ಕೂಡ ಸಿಗ್ತದೆ. ಆದರೆ ಒಣ ಹುಲ್ಲು ಅನ್ನುವುದು ಅವ ಬಿತ್ತಿದ ಬೀಜದ ಕೃಷಿಯ ಫಲ ಅಲ್ಲ. ಕೃಷಿಯ ಫಲ ನಿಜವಾಗಿ ಧಾನ್ಯ. ಆದರೆ ಫಲಾಲಕುಲ ಅನ್ನೋದೇನಿದೆ, ಕಳೆ ತೆಗೆದಾಗ ಸಿಗತಕ್ಕಂತಹ ಯಾವುದೋ ಸೊಪ್ಪುಗಳು ಅಥವಾ ಸಿಕ್ಕಿದಂತಹ ಒಣಗ ಹುಲ್ಲು ಏನಿದೆ, ಬೈ ಹುಲ್ಲು ಏನಿದೆ, ಅದು ನಿಜವಾಗಿ ಕೃಷಿಯ ಫಲ ಅಲ್ಲ. ಆದರೂ ಅದೊಂದು ಪುಟ್ಟ ಫಲ ಅಲ್ಲ. ಹಾಗೆ ನೀನು ಮಾಡಿದ ಧರ್ಮಕ್ಕೆ ಏನಾದರೂ ಐಹಿಕವಾಗಿ ಅರ್ಥಗಳು ಲಭ್ಯವಾದರೆ ಅದು ಕೇವಲ ಫಲಾಲಕುಲ ಇದ್ದ ಹಾಗೆ ಹೊರತು ಕೃಷಿಯ ನಿಜವಾದ ಫಲ ಧಾನ್ಯ ಹೇಗೋ ಹಾಗೆ ನೀನು ಮಾಡುವ ಧರ್ಮಕ್ಕೆ ನಿಜವಾದಂತಹ ಫಲ ಅಂದರೆ ಮೋಕ್ಷ. ಹಾಗೆ ಅರ್ಥಕ್ಕೆ ಯಾವುದು ಫಲ? ಸಂಪಾದನೆ ಮಾಡಿದ ಸಂಪತ್ತು, ಧಾನ್ಯ, ಗೋವು ಮೊದಲಾದ ಸಂಪತ್ತು, ಇದಕ್ಕೆ ಫಲ ಯಾವುದು? ಧರ್ಮವೇ ಫಲ. ಇಲ್ಲದೇ ಇದ್ದವರಿಗೆ ಕೊಡುವುದು, ಕಷ್ಟದಲ್ಲಿದ್ದವರಿಗೆ ಉಪಕಾರ ಮಾಡುವುದು, ಯಜ್ಞಯಾಗಾದಿಗಳ ಮೂಲಕ ಭಗವಂತನಿಗೆ ಅರ್ಪಣೆ ಮಾಡುವುದು, ದೇವರ ಪೂಜೆ ಮಾಡಿ ನೈವೇದ್ಯ ಮಾಡಿ ತಾನು ಸಕುಟುಂಬ ಸಪರಿವಾರವಾಗಿ ಭಗವತ್ ಪ್ರಸಾದ ಸ್ವೀಕಾರ ಮಾಡುವುದು. ಇದು ನಾವು ಸಂಪಾದನೆ ಮಾಡಿದ ಅರ್ಥದ ಫಲ. ಅದರಿಂದ ಅರ್ಥದಿಂದ ಧರ್ಮಾಚರಣೆಯಿಂದ ಮೋಕ್ಷ. ಹೀಗೆ ಅರ್ಥ, ಧರ್ಮ, ಮೋಕ್ಷ ಅನ್ನುವುದು ನಿಜವಾದ ಕಾರ್ಯಕಾರಣ ಭಾವ ಇರುವುದು. ಮಧ್ಯದಲ್ಲಿ ಕಾಮ ಅನ್ನುವುದೇನಿದೆ ಅದು ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ ಅನ್ನೋ ಮಾತಿನ ಹಾಗೆ ಶಾಸ್ತ್ರ ನಿಷಿದ್ಧವಲ್ಲದೇ ಇದ್ದಂತಹ ಸುಖ ನಾವು ಮಾಡಿದ ಧರ್ಮ, ನಾವು ಗಳಿಸಿದ ಅರ್ಥದಿಂದ ಲಭ್ಯವಾಗುವುದಾದರೆ ಅದು ಭಗವಂತ ಕೊಟ್ಟಂತಹ ಅನುಗ್ರಹ ಅಂತ ಸ್ವೀಕಾರ ಮಾಡಬೇಕು ಎಂಬುದು. ಅದಕ್ಕೋಸ್ಕರ ನಾವು ಧರ್ಮ ಅರ್ಥಗಳಲ್ಲಿ ತೊಡಗುವುದು ಅನ್ನುವುದು ಪೈಶಾಚಿಕವಾದ ಭಾವ.
ಆ ಭಾವವನ್ನು ಬೆಳೆಸಿಕೊಳ್ಳಬಾರದು ಅನ್ನುವುದು ಇಲ್ಲಿ ಚಮಸ ಮಹರ್ಷಿಗಳ ಮುಖ್ಯವಾದ ಉಪದೇಶ ಅನ್ನುವ ಚಿಂತನೆಯ ಜೊತೆಗೆ ಇವತ್ತಿನ ಅನುಸಂಧಾನ ನಿಲ್ಲಿಸೋಣ. ಜಾಯಂತಿಯೋಪಾಖ್ಯಾನದಲ್ಲಿ ಇನ್ನು ಒಂದು ಕರಭಾಜನನ ಉತ್ತರ ಒಂದು ಉಳ್ಕೊಂಡಿದೆ. ನಾಳೆಯ ದಿವಸ ಅದನ್ನು ಮುಗಿಸಿ ಯುದ್ಧವಾಗಿದೆ ಆರಂಭ ಮಾಡೋಣ. ಶ್ರೀಕೃಷ್ಣ ಅಂತ